ಪ್ರೀತಿಯ ಕೇಳುಗರಿಗೆಲ್ಲ ನಮಸ್ಕಾರ. ನೀವು ಕೇಳ್ತಾ ಇದ್ದೀರಾ ಜನಧ್ವನಿ ರೇಡಿಯೋ. ಇದು 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿರುವ ಮೈಸೂರಿನ ಮೊಟ್ಟಮೊದಲ ಸಮುದಾಯ ರೇಡಿಯೋ. ನಾನು ನಿಮ್ಮ ರೇಡಿಯೋ ಗೆಳೆಯ ಶ್ರೀಕಾಂತ್ ಸರಗೂರು. ಎಂದಿನಂತೆ ತಮ್ಮೆಲ್ಲರಿಗೂ ವಿಶೇಷ ಸಂದರ್ಶನ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನು ಕೋರುತ್ತಿದ್ದೇನೆ. ಪ್ರಿಯ ಕೇಳುಗರೆ, ಇಂದಿನ ವಿಶೇಷ ಸಂದರ್ಶನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ಪಿರಿಯಾಪಟ್ಟಣ ತಾಲೂಕಿನ ಮಾಕೋಡು ಗ್ರಾಮದ ಶ್ರೀಯುತ ಪ್ರವೀಣ್ ರವರು. ಇವರು ನಮ್ಮ ಸ್ವಾಮಿ ವಿವೇಕಾನಂದ ಯೂತ್ ಮೂವ್ಮೆಂಟ್ನ ಅಂಗಸಂಸ್ಥೆಯಾದ ಕೆಂಚನಹಳ್ಳಿ ವಿವೇಕ ಗ್ರಾಮೀಣ ಜೀವನಾಧಾರ ಕೇಂದ್ರದಲ್ಲಿ ಮೊಬೈಲ್ ರಿಪೇರಿ ತರಬೇತಿಯನ್ನು ಪಡೆದು ಪ್ರಸ್ತುತ ಈ ಒಂದು ವಿಷಯದಲ್ಲಿ ತಮ್ಮ ಒಂದು ಜ್ಞಾನವನ್ನು ಹಾಗೂ ಕೌಶಲ್ಯವನ್ನು ಹೆಚ್ಚಿಸಿಕೊಳ್ಳೋ ಮುಖಾಂತರ ಈ ಒಂದು ತರಬೇತಿಯ ಮುಖಾಂತರ ಒಂದು ಅಗತ್ಯ ಜ್ಞಾನವನ್ನು ಪಡ್ಕೊಂಡು ಪ್ರಸ್ತುತ ಸ್ವಉದ್ಯೋಗವನ್ನು ಮಾಡ್ತಾ ಇದ್ದಾರೆ. ವಿವಿಧ ರೀತಿಯ ಕೆಲಸ ಕಾರ್ಯಗಳನ್ನು ಮಾಡೋದ್ರ ಜೊತೆಗೆ ಮತ್ತೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಒಂದು ತಯಾರಿಯನ್ನು ನಡೆಸ್ತಾ ಬಹಳಷ್ಟು ಪ್ರಯತ್ನದಲ್ಲಿ ಇವರಿದ್ರು. ಪ್ರಸ್ತುತ ಈ ತರಬೇತಿಯನ್ನು ಪಡ್ಕೊಂಡು ಈ ಒಂದು ಸ್ವಉದ್ಯೋಗವನ್ನು ಮಾಡ್ತಿರೋದಂತ ಆಗಿರ್ಬೋದು, ಇವರ ಇತರ ಪ್ರಯತ್ನಗಳಾಗಿರ್ಬೋದು, ಈ ಎಲ್ಲ ವಿಷಯಗಳ ಕುರಿತು ತಮ್ಮ ಅನುಭವವನ್ನು ನಮ್ಮ ಜೊತೆ ಹಂಚಿಕೊಂಡಿದ್ದಾರೆ. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ಈ ಎಲ್ಲ ವಿಚಾರಗಳ ಕುರಿತು ಮತ್ತಷ್ಟು ಮಾಹಿತಿಯನ್ನು ತಿಳಿದು ಬರೋಣ. ಪ್ರವೀಣ್ ಅವರೇ, ತಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ನಮಸ್ಕಾರ ಸರ್. ಮೊದಲಿಗೆ ತಮ್ಮ ಒಂದು ಪರಿಚಯವನ್ನು ನಮ್ಮ ಕೇಳುಗರಿಗೆ ಮಾಡಿಕೊಡಿ. ಸರ್, ನನ್ನ ಹೆಸರು ಪ್ರವೀಣ ಅಂದ್ಬಿಟ್ಟು. ನಮ್ದು ಮೈಸೂರು ಡಿಸ್ಟಿಕ್ ಪಿರಿಯಾಪಟ್ಟಣ ತಾಲೂಕು ಮಾಕೋಡು ಗ್ರಾಮ ಸರ್. ಅಪ್ಪ ಅಮ್ಮ ಮಾಮೂಲಿ ವ್ಯವಸಾಯ ಮಾಡ್ತಾರೆ. ಒಬ್ರು ಅಣ್ಣ ಇದ್ದಾರೆ ಮತ್ತು ನಾನು ಸರ್, ಇಬ್ರು. ತಮ್ಮದು ಶಿಕ್ಷಣ ಏನಾಗಿದೆ ಪ್ರವೀಣ್ ಅವರೇ? ಸರ್, ಒಂದು B.Com ಆಗೈತೆ ಸರ್. 2019 ಮುಗೀತು ನಮ್ದು. ಈಗ ತಾವು 2019ರಲ್ಲಿ ಅಂದರೆ ಕಳೆದ 7 ವರ್ಷಗಳಿಂದನೇ ತಮ್ಮ ಪದವಿ ಶಿಕ್ಷಣವನ್ನು ಮುಗಿಸಿದ್ದೀರಾ. ಪ್ರಸ್ತುತ ತಾವು ಈ ಸ್ವಉದ್ಯೋಗವನ್ನು ಮಾಡ್ತಿರೋಂಥದ್ದು. ಹಾಗಿದ್ರೆ ಈ ಪದವಿ ಶಿಕ್ಷಣ ಮುಗಿದ ನಂತರ ಏನೇನೆಲ್ಲ ಕೆಲಸಗಳನ್ನು ತಾವು ಮಾಡ್ತಾ ಬಂದ್ರಿ? ಸರ್, ಒಂದು 2019ಕ್ಕೆ ಡಿಗ್ರಿ ಕಂಪ್ಲೀಟ್ ಆಯ್ತಿದ್ದಂಗೆ ಮಾಮೂಲಿ 2019-20 ಮನೇಲೇ ಇದ್ದೆ. ಅಂದ್ರೆ ಕೊರೋನಾ ಬರ್ತಲ್ಲ ಸರ್. ಆಗ ಆ ಟೈಮಲ್ಲಿ ಮಾಮೂಲಿ ಕಾಂಪಿಟೇಟಿವ್ ಎಕ್ಸಾಮ್ಗೆ ಅಣ್ಣ ಪೊಲೀಸು, ಅವರು ಓದ್ಕೋ ಮಾಮೂಲಿ ಎಕ್ಸಾಮ್ಗೆಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಗಳಿಗೆಲ್ಲ ಕಾಲ್ಫಾರ್ಮ್ ಮಾಡ್ತಿದ್ರು. ಹಂಗಾಗಿ ಅದಕ್ಕೆ ಎಕ್ಸಾಮ್ಗೆ ಓದ್ಕೊಳ್ತಿದೆ ಮನೇಲೆ ಇದ್ಕೊಂಡು. ಮತ್ತೆ 2021ಕ್ಕೆ ಕೇರಳ ಬಂದೆ ಸರ್. ರೂಮ್ ಮಾಡ್ಕೊಂಡು ಓದೋಣ, ಮನೇಲಿ ಓದಕ್ಕಾಗಲ್ಲ ಅಂತ ಇಲ್ಲಿ ಕೇರಳ ರೂಮ್ ಮಾಡ್ಕೊಂಡು ಓದ್ತಿದೆ. ಅಂದ್ರೆ ಇದುವರೆಗೂ ಕೂಡ ತಾವು ಸ್ಪರ್ಧಾತ್ಮಕ ಪರೀಕ್ಷೆಗೆ ತಯಾರಿಯನ್ನು ನಡೆಸ್ಕೊಳ್ತಾ ಬಂದ್ರಿ, ಬೇರೆ ಕಡೆ ಎಲ್ಲೆಡು ಕೆಲ್ಸಕ್ಕೆ ಹೋಗ್ಲಿಲ್ವಾ? ಎಲ್ಲೂ ಹೋಗ್ಲಿಲ್ಲ ಸರ್ ಕೆಲ್ಸಕ್ಕೆ. ಈ ಕಡೆಗೆ ಮಾಮೂಲಿ ಕಾಲ್ಫಾರ್ಮ್ ಎಲ್ಲ ಆಗ್ತಿದ್ವಾಗ ಕರೋನಾ ಟೈಮಲ್ಲಿ ನೋಟಿಫಿಕೇಶನ್ ಪೊಲೀಸ್ಗೆ ಓದ್ತಿದ್ರು. ಕಾಲ್ಫಾರ್ಮ್ ಆಗ್ತಿದ್ರು, ಅದಕ್ಕೆ ಓದ್ತೀವಿ ಸರ್. ಯಾವ್ಯಾವ ತರ ಪರೀಕ್ಷೆಗಳನ್ನ ಎದುರಿಸಿದ್ರಿ? ಯಾವ ಪರೀಕ್ಷೆನಲ್ಲೂ ಕೂಡ ಯಶಸ್ಸು ಕಾಣ್ಲಿಲ್ವಾ? ಇಲ್ಲ ಸರ್, ಪರೀಕ್ಷೆ 2-3 ಎಕ್ಸಾಮ್ ಬರ್ದೆ. ಎಲ್ಲ ಫಿಸಿಕಲ್ ಬಂದು 1:5 ಸೆಲೆಕ್ಟ್ ಆದೋ. 2020ರಲ್ಲಿ BSF ಎಕ್ಸಾಮ್ ಬರ್ದಿದೆ, ಅದು ಸೆಲೆಕ್ಟ್ ಆಗಿತ್ತು. ಮನೇಲಿ ಬೇಡ ಅಂತ ಹೇಳಿದ್ರು. ಮತ್ತೆ 2021ರಲ್ಲಿ ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಬರ್ದೆ. ಎಕ್ಸಾಮ್ ಎಲ್ಲ ಕ್ಲಿಯರ್ ಆಯ್ತು, ಫಿಸಿಕಲ್ ಕ್ಲಿಯರ್ ಆಯ್ತು ಸರ್. ಅದು 1.75 ಉಂಟಾಯ್ತು. ಮತ್ತೆ 2021 ಮತ್ತೆ ಓದೋಕ್ ಶುರು ಮಾಡಿದೆ. 23ಕ್ಕೆ DR ಎಕ್ಸಾಮ್ ಬರ್ದೆ ಸರ್, ಅದು ಸೆಲೆಕ್ಟ್ ಆಯ್ತು. ಅದು ಹೋಯ್ತು ಸರ್, 1.25 ಹೋಯ್ತು. ಅದು ಎಲ್ಲ ಫಿಸಿಕಲ್ ಎಕ್ಸಾಮ್ ಎಲ್ಲ ಆಗಿತ್ತು. ಮನೇಲಿ ಮತ್ತೆ ಓದು ಅಂತ ಹೇಳಿದ್ರು. ಇನ್ನು ಓದೋದ ಡಿಸ್ಕಂಟಿನ್ಯೂ ಮಾಡಿದೆ ಸರ್. ಈಗ ಹಲವಾರು ಬಾರಿ ತಾವು ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನ ಬರೀತಾ ಇದ್ರಿ. ಅದು ಕೂದಲೆಳೆ ಅಂತರದಲ್ಲಿ ತಮಗೆ ಅವಕಾಶ ಕೈ ತಪ್ತಾ ಇತ್ತು. ಆ ಸಂದರ್ಭದಲ್ಲಿ ಇದೆಲ್ಲ ಸಾಕಣಪ್ಪ, ನಾನು ಏನಾದ್ರು ಕೆಲಸ ಮಾಡಬೇಕು, ಏನೋ ಬೇರೆ ಕಡೆ ಎಲ್ಲಾದ್ರೂ ಹೋಗಿ ಕೆಲಸ ಮಾಡಿ ಏನಾದ್ರು ಸಂಪಾದನೆ ಮಾಡ್ಬೇಕು ಅಂತ ಅನ್ಸಿದ್ದುಂಟಾ? ಇತ್ತು ಸರ್. ಅಂದ್ರೆ ಚಿಕ್ಕದ್ರಿಂದ ಇತ್ತು ಸರ್ ನನಗೆ. ಮಾಮೂಲಿ ಮೆಕ್ಯಾನಿಕ್ ಮಾಡ್ಬೇಕು, ಅದು ಮನೇಲಿದ್ದಾಗ್ಲೇನೆ ಇವ್ರು ರೇಡಿಯೋ ಬಿಚ್ಚೋದು, ಮಾಮೂಲಿ ಬೈಕ್ಗಳು ಬಿಚ್ಚೋದು, ಸೈಕಲ್ ರೆಡಿ ಮಾಡೋದು, ಈ ತರ ಇತ್ತು. ಅಂದ್ರೆ ನಮ್ಮನೆ ಏನಂದ್ರೆ ನಮ್ಮ ತಂದೆಯವರು ಅವ್ರ ವ್ಯವಸಾಯ ಇದ್ರಿಂದ ಅವ್ರ ಚಿಕ್ಕದಿಂದನೂ ಆಸೆ ಅಂತ ಏನೋ ನಮ್ಮ ಮಕ್ಕಳು ಓದಿಸ್ಬೇಕು, ಗೌರ್ಮೆಂಟ್ ಜಾಬ್ ಕೊಡಿಸ್ಬೇಕು ಅಂತ. ಅಂದ್ರೆ ನಾನ್ ಇಷ್ಟಪಟ್ಟು ಓದಿರ್ಲಿಲ್ಲ, ಅವ್ರ ಪ್ರೆಸರ್ ಮೇಲೆ ಓದ್ತಿದ್ದೆ. ಎಕ್ಸಾಮ್ ಗೌರ್ಮೆಂಟ್ ಕಾಂಪಿಟೇಟಿವ್ ಎಕ್ಸಾಮ್ಗೆ ಅಂತೂ ಓದ್ದೆ ಕಷ್ಟಪಟ್ಟು. ಧಾರವಾಡ, ಬಿಜಾಪುರದಲ್ಲಿ ಕೋಚಿಂಗ್ ತಗೊಂಡೆ ನಾನು, PSI ಮತ್ತು KS. ಅಲ್ಲೆಲ್ಲ ಕೋಚಿಂಗ್ ಎಲ್ಲ ಮುಗಿಸ್ಕೊಂಡು ಮನೇಲೆ ಕೂತ್ಕೊಂಡು ಓದ್ತಿದ್ದೆ. ಆಮೇಲೆ ಮನೆಯಿಂದ ಓದಕ್ಕಾಗಲ್ಲ ಅಂದ್ಬಿಟ್ಟು ರೂಮ್ ಮಾಡಿದೆ. ಅಂದ್ರೆ ಮನೆಯವ್ರಿಗೆ ಹೇಳ್ತಿದ್ದೆ ನಾನು ಆಗಾಗ್ಲೇ, ಹಿಂಗೆ ಏನಾರ ಸ್ವಂತ ಬಿಸ್ನೆಸ್ ಮಾಡ್ತೀನಿ, ಇದಾಗಲ್ಲ, ಓದಕ್ಕಾಗಲ್ಲ ಅಂತ. ಅಂದ್ರೆ ನೋಟಿಫಿಕೇಶನ್ ಡಿಲೇ ಮಾಡೋರು, ಎಕ್ಸಾಮ್ಗಳು ಡಿಲೇ ಮಾಡೋರು. ಹೌದು. ಆಮೇಲೆ ಜಸ್ಟ್ ಅಲ್ಲಿ ಹೋಯ್ತಿದ್ದು, ಬೇಜಾರಾಗೋದು. ಹಿಂಗಾಗಿ ಇಂಟ್ರೆಸ್ಟ್ ಇತ್ತಿಲ್ಲ, ಮನೆಯವ್ರು ಇದ್ರು ಫೋರ್ಸ್ ಮೇಲೆ ಓದ್ತಿದ್ ನಾನು. ಅಂದ್ರೆ ತಾವೊಬ್ಬ ಸರ್ಕಾರಿ ಹುದ್ದೆನ ಇರಬೇಕು ಅನ್ನೋದು ತಮ್ಮ ಕುಟುಂಬದವರ ಆಸೆ ಆಗಿತ್ತು. ಅವರ ಒಂದು ಆಸೆಯನ್ನ ಈಡೇರಿಸೋ ನಿಟ್ಟಿನಲ್ಲಿ ಕಳೆದ ಹಲವಾರು ವರ್ಷಗಳಿಂದ ತಾವು ಪ್ರಯತ್ನವನ್ನ ನಿರಂತರವಾಗಿ ಮಾಡ್ತಾ ಬರ್ತಾ ಇದ್ದಾರೆ, ಇಂದಿಗೂ ಕೂಡ ಮಾಡ್ತಾ ಇದ್ದೀರಾ. ಹಾಗಿದ್ರೆ ತಮಗೆ ಈ ಒಂದು ಸ್ಪರ್ಧಾತ್ಮಕ ಪರೀಕ್ಷೆ ಹಾಗೂ ಸರ್ಕಾರಿ ಹುದ್ದೆಗೆ ಒಂದು ತಯಾರಿಯ ನಡುವೆ ಈ ಒಂದು ಮೊಬೈಲ್ ರಿಪೇರಿ ತರಬೇತಿ ಪಡ್ಕೋಬೇಕು, ಅದರಲ್ಲೇನಾದ್ರೂ ಒಂದು ಸ್ವಉದ್ಯೋಗ ಮಾಡ್ಕೋಬೇಕು ಅಂತ ತಮಗೆ ಏಕೆ ಅನ್ನಿಸ್ತು? ಹಾಗೇನೆ ಈ ನಮ್ಮ ಸ್ವಾಮಿ ವಿವೇಕಾನಂದ ಯೂತ್ ಮೂವ್ಮೆಂಟ್ನ ಕೆಂಚನಹಳ್ಳಿಯಲ್ಲಿ ಸಿಗ್ತಿರುವಂಥ ವಿವೇಕ ಗ್ರಾಮೀಣ ಜೀವನಾಧಾರ ಕೇಂದ್ರದ ಮೊಬೈಲ್ ತರಬೇತಿ ಬಗ್ಗೆ ತಮಗೆ ಯಾರು ಮಾಹಿತಿ ಕೊಟ್ರು? ಅಂದ್ರೆ ಸರ್, ನಾನು ಏನ್ ಅನ್ಕೊಂಡಿದ್ದೆ ಮೊದಲು ಸ್ಟಾರ್ಟಿಂಗು ನನಗೆ ಏನೋ ಒಂದು ಬಿಸ್ನೆಸ್ ಮಾಡೋಕಂತ ಆಸೆ ಇತ್ತು ಸರ್ ಚಿಕ್ಕನಿಂದನು. ಅಂದ್ರೆ ಈ ಕಾಂಪಿಟೇಟಿವ್ ಎಕ್ಸಾಮ್ ಓದ್ತಿದ್ನಲ್ಲ, ಇದು ಓದ್ ಮುಗಿಸ್ಕೊಳ್ಳೋಣ, ಇದ್ರ ಜೊತೆಗೆ ಏನೋ ಒಂದ್ ಮಾಡಕ್ಕಾಯ್ತದೆ ಅನ್ಕೊಂಡಿದ್ದೆ. ಸೈಡ್ ಆಗಿ ಒಂದಿರ್ಲಿ, ಅಪ್ಪ ಅಮ್ಮಂಗೆ ಏನೋ ಅಂಗಡಿ ಹಾಕೊಡೋದು, ಏನೋ ಒಂದ್ ಮಾಡೋಣ ಅಂತ. ಆದ್ರೆ ನನ್ ಮನಸ್ಥಿತಿ ಏನಿತ್ತು ಅಂದ್ರೆ, ಈ ಮಾಮೂಲಿ ಕಾಂಪಿಟೇಟಿವ್ ಎಕ್ಸಾಮ್ ಮುಗಿದ್ಬಿಡ್ಲಿ, ಇದು ಮುಗಿದಂಗೆ ನೋಡೋಣ ಅನ್ಕೊ ಬಂದೆ. ಆಮೇಲೆ ನಮ್ ಫ್ರೆಂಡ್ ಒಬ್ಬ ಹರ್ಷ ಅಂತ ಇದ್ದ, ನಂಜನಗೂಡನು. ಅವ್ನು ಹೇಳ್ದ, ಹಿಂಗೆ ಮೊಬೈಲ್ ರಿಪೇರಿ ತಯಾರಿ ಕೊಡ್ತಾವ್ರೆ, ಹೋಯ್ತು ಬರೋಣ ಬಾ ಅಂತ. ನಮ್ಮನೆ ಕೇಳ್ದೆ ಹಿಂಗೆ ಹೋಯ್ತೀನಿ ಅಂತ. ಆ ಟೈಮಲ್ಲಿ ನಂದು ಫಿಸಿಕಲ್ ಬಂದಿತ್ತು, DR ಪೊಲೀಸು. ನಮ್ಮನೆ ಬೇಡ, ಹೋಗೋದ್ ಬೇಡ, ಇಲ್ಲೇ ಹೆಂಗೇರು ಇದೇ ಆಗೈತಲ್ಲ ಅಂತ ಇದ್ ಮಾಡಿದ್ರು. ಆದ್ರೂ ಸುಧಾ ಮನೆಯವ್ರ ಕೇಳಿ ಮಾಮೂಲಿ ಜಗಳ ಮಾಡ್ಕೊಂಡು, ಇಲ್ಲ ಹೋಯ್ತೀನಿ ನಾನು, ಒಂದ್ ತಿಂಗಳು ಏನ್ ಬೇಗ ಕಳ್ದೋಯ್ತದೆ,
ಅನ್ಕ ಬಂದೆ ಕೆಂಚನಹಳ್ಳಿಗೆ ಸರ್. ಅಂದ್ರೆ ನಿಮ್ಮ ಸ್ನೇಹಿತನ ಸಲಹೆ ಮೇರೆಗೆ ತಾವು ಕೆಂಚನಹಳ್ಳಿಗೆ ಬರ್ತೀರಾ? ಕೆಂಚನಹಳ್ಳಿ ಬಂದಿದೆ ಸರ್. ಅಲ್ಲಿ ಗಂಟ್ಲು ಮೊಬೈಲ್ದು ರಿಪೇರಿ ಮಾಡ್ಬೇಕು ಅಂತ ಏನು ಇದ್ದಿತ್ತಿಲ್ಲ, ಆ ಸೇರಿನ ಒಟ್ಟಿನಲ್ಲಿ ಎಲ್ಲಾನು ಓವರ್ ಮಾಡಿವೆ. ಮಾಮೂಲಿ ಮನೇಲಿ ಕರೆಂಟ್ ರಿಪೇರಿದು, ಬೈಕ್ ಅವು ಏನೇನೋ ಮಾಡಿವೆ, ಮೆಕ್ಯಾನಿಕ್ ಅವು ಇದು ಸಣ್ಣ ಪುಟ್ಟ ಲೈಟಿಂಗ್ಸ್ ಗೀಟಿಂಗ್ಸ್ ಎಲ್ಲ ನಾನೇ ಇದ್ ಮಾಡ್ತಿದ್ದು. ಮಿಕ್ಸಿ ರಿಪೇರಿ ಚಿಕ್ಕ ಪುಟ್ಟ ಮನೆಗಳಲ್ಲಿ. ಅಂದ್ರೆ ತಾವು ಸ್ವತಃ ಕಲ್ತಿದ್ದ ಅಥವಾ ಬೇರೆ ಇನ್ಯಾರಾದ್ರೂ ಮಾಡೋದನ್ನ ನೋಡಿ ಮಾಡ್ತಾ ಇದ್ರ? ಇಲ್ಲ ಸರ್, ಮಾಮೂಲಿ ಅದು ಕೆಂಚನಹಳ್ಳಿ ಬಂದ್ಮೇಲೆ ಈ ತರ ಕ್ಯೂರಿಯಾಸಿಟಿ ಉಟ್ಕೊಂಡಿದ್ದು ನನಗೆ. ಈ ತರ ಇರ್ತದೆ ಮೊಬೈಲ್ ಅಂದ್ರೆ, ಹಿಂಗೆ ಈ ತರ ಮಾಡ್ಕೊಂಡು ಹೋಗೋದು. ಅಂದ್ರೆ ಮೊಬೈಲ್ ಅಂದ್ರೆ ನಾವು ಇಟ್ಕೊಂಡಿದೀವಲ್ಲ ಸರ್, ಈಗ ಅನಿಸ್ತದೆ ಏನೋ ಇದ್ರಲ್ಲಿ ಏನೋ ಅದೇ ಅಂತ. ಅದು ಕಲ್ತ ಮೇಲೆ ಗೊತ್ತಾಗೋಯ್ತು ಇಷ್ಟೇನಾ ಇದು ಅಂತ. ಆಮೇಲೆ ಅಂದ್ರೆ ಬದಲು ರಿಸ್ಕ್ ಅನ್ಕೊಂಡಿದೆ, ಮೊಬೈಲ್ ರಿಪೇರಿ ಎಲ್ಲ ಭಾರಿ ರಿಸ್ಕು, ಅದೆಲ್ಲ ಬಿಚ್ಚೋದು ಎಲ್ಲ ಚಿಕ್ಕ ಚಿಕ್ಕ ಐಟಮ್ಗಳು, ಈ ತರ ಏನ್ ಗೊತ್ತಾಗಲ್ಲ ಮಾಡಲ್ಲ ಅಂತ. ಆಮೇಲೆ ಅಲ್ಲಿ ಹೋಗಿ ಕೆಂಚನಹಳ್ಳಿಗೆ ಹೋದ್ಮೇಲೆ ಈ ತರನೇ ಇರ್ತದ ಆ ಫೀಲ್ಡ್, ನಾವ್ ಏನೋ ಅನ್ಕೊಂಡಿದ್ದು ಅನ್ಕೊಂಡು ಶುರು ಮಾಡಿದೆ ಸರ್. ತಂದೆ ತಾಯಿನ ಒಪ್ಸಿ ಕೆಂಚನಹಳ್ಳಿ ವಿವೇಕ ಗ್ರಾಮೀಣ ಜೀವನ ಕೇಂದ್ರಕ್ಕೆ ಯಾವಾಗ ಬಂದ್ರಿ? ಯಾವಾಗ ನಿಮ್ದು ತರಬೇತಿ ಆಗಿದ್ದು? ಸರ್ ಅಂದ್ರೆ 2024 ನಮ್ದು ಮಾರ್ಚ್ ಏಪ್ರಿಲ್ ಬ್ಯಾಚ್ ಸರ್. ಅಂದ್ರೆ 2 ವರ್ಷ ಆಗಿದೆ ತಾವು ತರಬೇತಿ ಪಡ್ಕೊಂಡು? 2 ವರ್ಷ ಆಗಿದೆ ಸರ್. ಈಗ ಆರಂಭದಲ್ಲೇ ತಾವು ಇಷ್ಟು ದೂರ ಬಂದು ತರಬೇತಿ ಪಡ್ಕೊಳ್ತೀನಿ ಅಂತಂದಾಗ ತಮ್ಮ ತಂದೆ ತಾಯಿ ಒಪ್ಪಿರ್ಲಿಲ್ಲ. ಅವರನ್ನ ಮನವೊಲಿಸಿ ತಾವು ಇಲ್ಲಿಗೆ ಬರ್ತೀರಾ ತರಬೇತಿ ಪಡ್ಕೊಳ್ಳಿಕ್ಕೆ. ತರಬೇತಿ ಪಡ್ಕೊಳ್ಳಿಕ್ಕೆ ಬಂದಂತ ಆರಂಭದ ದಿನಗಳು ಹೇಗಿತ್ತು? ಅಲ್ಲಿನ ವಾತಾವರಣ ಆಗಿರ್ಬೋದು, ಅಲ್ಲಿಂದ ಎಷ್ಟು ದೂರ ಬಂದದ್ದು ತಮ್ಗೆ ಹೇಗನಿಸ್ತು? ಅಂದ್ರೆ ಸರ್ ಸ್ಟಾರ್ಟಿಂಗು ನಾವೊಂದು ಚೆನ್ನಾಗಿ ಇದಿತ್ತು. ಅದ್ರಲ್ಲಿ ನಾವೊಂದ್ 3 ಜನ ಕ್ಲೋಸ್ ಫ್ರೆಂಡ್ಸ್ಗಳೇ ಸರ್. ಸ್ಟಾರ್ಟಿಂಗ್ ಏನ್ ರಿಸ್ಕ್ ಅನಿಸ್ತಿಲ್ಲ, ಯಾಕೆ ನಮ್ಮವ್ರು ತಮ್ಮವ್ರು ಅಂತಾನೆ ಇದಾಯ್ತು. ಇನ್ನೊಂದ್ 7 ಜನ ಹೊರಗಡೆಯಿಂದ ಬಂದಿದ್ರು, ಗುಂಡ್ಲುಪೇಟೆ ಮತ್ತೆ ನಂಜನಗೂಡು, ಅಕ್ಕಪಕ್ಕದವ್ರು ಬಂದಿದ್ರು. ಅವ್ರೊಂದ್ 1-2 ದಿನ ಆಯ್ತು ಅವ್ರು ಫುಲ್ ಕ್ಲೋಸ್ ಆಗೋದ್ರು, ಪರಿಚಯ ಆಗೋದ್ರು. ಹಂಗಾಗಿ ಏನ್ ರಿಸ್ಕ್ ಅನಿಸ್ತಿಲ್ಲ. ಅಂದ್ರೆ ಮೊದ್ಲೆಲ್ಲ ಹಾಸ್ಟೆಲ್ ಎಲ್ಲ ಇದ್ವಲ್ಲ ಸರ್, ಏನ್ ರಿಸ್ಕ್ ಅನಿಸ್ತಿಲ್ಲ. ಅಂದ್ರೆ ಅಲ್ಲಿ ಫೆಸಿಲಿಟಿಗೆಲ್ಲ ನಮ್ಗೆ ಹೆಂಗೆ ಕಂಫರ್ಟೇಬಲ್ ಬೇಕೋ ಹಂಗಿತ್ತು ಸರ್. ಫೆಸಿಲಿಟಿ, ಊಟ ತಿಂಡಿ ಆಗಿರ್ಬೋದು, ಉಳ್ಕೊಳಕ್ ವ್ಯವಸ್ಥೆ, ಪ್ರತಿಯೊಂದಕ್ಕೂ ಎಲ್ಲಕ್ಕೂ ಚೆನ್ನಾಗಿತ್ತು, ಅನುಕೂಲವಾಗಿತ್ತು. ಈಗ ತಮಗೆ ಮೊಬೈಲ್ ರಿಪೇರಿ ಅನ್ನೋದು ಒಂದು ಹೊಸ ವಿಷಯ. ಅಂದ್ರೆ ನಿಮ್ಗೆ ಹೊರಗಡೆಯಿಂದ ನೀವು ನೋಡಿದ್ದಕ್ಕೂ ಅಲ್ಲಿಗೆ ಬಂದ್ಮೇಲೆ ಕಲಿಯಕ್ಕೆ ಶುರು ಮಾಡಿದ್ದಕ್ಕೂ ಬಹಳ ವ್ಯತ್ಯಾಸ ಆಯ್ತು. ಆರಂಭದ ದಿನಗಳಿಂದ ಯಾವ ರೀತಿ ನಿಮ್ಗೆ ಈ ಮೊಬೈಲ್ ಬಗ್ಗೆ ಅದರ ತರಬೇತಿಯನ್ನ ಕೊಡಕ್ ಶುರು ಮಾಡ್ತಾರೆ? ಅಂದ್ರೆ ಸರ್ ನಮ್ಗೆ ಸರ್ ಬಂದ್ರು ಮೊಬೈಲ್ ರಿಪೇರಿದು. ಸ್ಟಾರ್ಟಿಂಗ್ ಒಂದಿನ ಬುಟ್ಕ ಬಂದ್ರು. ಬುಟ್ಕ ಬಂದಾಗ ಸ್ಟಾರ್ಟಿಂಗ್ ಇಂದ ಬೇಸಿಕ್ ಮೊಬೈಲ್ ಇಂದ ಶುರು ಮಾಡಿದ್ರು ಸರ್. ಈ ತರ ಮೊಬೈಲ್ ಈ ತರ ಇರ್ತದೆ, ಈ ತರ ಹಿಂಗ್ ಓಪನ್ ಮಾಡೋದು, ಈ ತರ ಇದ್ ಮಾಡೋದು, ಈ ತರ ಅಂತ. ಆಗ ಸ್ಟಾರ್ಟಿಂಗು ಫುಲ್ ಭಯ ಆಗೋದು, ಈ ತರ ಎಲ್ಲ ಬಿಚ್ಚಬೇಕಲ್ಲಪ್ಪ, ಈ ತರ ಎಲ್ಲ ಇದ್ ಮಾಡ್ಬೇಕಲ್ಲ. ಆಮೇಲೆ ಈಗೆಲ್ಲ ಫುಲ್ ಮಾಡೆಲ್ಗಳೆಲ್ಲ ಚೇಂಜ್, ಒಂದೊಂದ್ ಮೊಬೈಲ್ ಒಂದೊಂದ್ ತರ ಇರ್ತವೆ. ಒಂದೊಂದ್ ಮೊಬೈಲ್ ಫ್ರಂಟ್ ಬಿಚ್ಚಂಗಿರ್ತವೆ, ಒಂದ್ ಮೊಬೈಲ್ ಬ್ಯಾಕ್ ಬಿಚ್ಚಂಗಿರ್ತವೆ, ಓಪನ್ ಮಾಡಂಗಿರ್ತವೆ. ಹಂಗಾಗಿ ಸ್ಟಾರ್ಟಿಂಗ್ ಎಲ್ಲ ಗಾಬರಿ ಆಯ್ತು. ಆಮೇಲೆ ಬತ್ತಾ ಟ್ರೈನಿಂಗ್ ಅಲ್ಲಿ 50% ಕವರ್ ಆಯ್ತು ಸರ್. ಈ ತರ ಹಿಂಗ್ ಬಿಚ್ಕೋ, ಈ ತರ ಹಿಂಗ್ ಓಪನ್ ಮಾಡೋದು, ಈ ತರ ಹಿಂಗ್ ಸ್ಕ್ರೀನ್ ಗಾರ್ಡ್ ಹಾಕೋದು, ಈ ತರ ಹಿಂಗ್ ಕಾಂಬೋ ಹಾಕೋದು ಅಂತ. ಥಿಯರಿ ಕ್ಲಾಸ್ ಮತ್ತೆ ಪ್ರಾಕ್ಟಿಕಲ್ ಕ್ಲಾಸ್ ಎರಡೂ ಇರ್ತಾ ಇತ್ತಾ? 2 ಇರ್ತಿತ್ತು ಸರ್. ಥಿಯರಿ ಪ್ರಾಕ್ಟಿಕಲ್ ನೈಟ್ 2 ಗಂಟೆ ಗಂಟ್ಲು ಮಾಡಿದ್ವಿ ಸರ್. ಸುಮ್ನೆ ಬಿಚ್ಚೋದು, ಓಪನ್ ಮಾಡೋದು, ಏನೈತೆ ಅಂತ ನೋಡೋದು, ಸಾರ್ಡರ್ ಮಾಡೋದು, ಮತ್ತೆ ಇದ್ ಮಾಡೋದು, ತರ ಮಾಡೋದು ಸರ್. ಥಿಯರಿ ಕ್ಲಾಸ್ ಎಲ್ಲ ಹೇಳ್ಕೊಡೋರು ಸರ್, ಕ್ಲೀನ್ ಆಗಿ ಎಲ್ಲ ಹೇಳ್ಕೊಡೋರು, ಎಲ್ಲ ಬರ್ಸಿ ನಮ್ಗೆ ಅರ್ಥ ನಾವು ಬರ್ಕೊಳ್ಳೋ ಸರ್. ಎಲ್ಲ ಪ್ರತಿಯೊಂದು ಸರ್ ಹೇಳಿದ ಅದು ಪ್ರಾಕ್ಟಿಕಲ್ ಆಗಿ ಹೇಳಿರೋ ಥಿಯರಿ ರೂಪಕ್ಕೆ ಕನ್ವರ್ಟ್ ಮಾಡ್ಕೊಂಡು ಬರ್ಕೊಳ್ಳೋ. ಯಾಕೆಂದ್ರೆ ಅಲ್ಲಿಂದ ಬಿಟ್ಟು ಬಂದ್ಮೇಲೆ ಇನ್ನು ಇಲ್ಲಿಗೆ ಯೂಸ್ ಆಯ್ತದಲ್ಲ ಅಂದ್ಬಿಟ್ಟು ಪ್ರತಿಯೊಂದು ಬರ್ಕೊಳ್ಳೋ ಎಲ್ಲಾನು. ಪ್ರತಿನಿತ್ಯ ತಮ್ಮ ಅಲ್ಲಿ ದಿನಚರಿ ಹೇಗೆ ಆರಂಭ ಆಗ್ತಾ ಇತ್ತು? ಬೆಳಗ್ಗೆ ಎದ್ದಾಗಲಿಂದ ರಾತ್ರಿ ಮಲಗೋ ತನಕ ಹೇಗೆಲ್ಲ ತಮಗೆ ತರಬೇತಿ ಅವಧಿನಲ್ಲಿ ಚಟುವಟಿಕೆಗಳು ಇರ್ತಾ ಇತ್ತು? ಅದೇ ಸರ್, ಮಾರ್ನಿಂಗ್ ಬೆಳಗ್ಗೆ ಬೇಗ ಹೇಳ್ತಿದ್ದೋ, ಒಂದು 5:30-6 ಗಂಟೆಗೆ ಹೇಳ್ತಿದ್ದೋ. ಅಂದ್ರೆ ನಂದು ಫಿಸಿಕಲ್ ಬಂದಿದ್ದು ಸರ್ ಇದ್ರ ಎಕ್ಸಾಮ್ಗೆ. ಆಮೇಲೆ ನಮ್ಮ ಫ್ರೆಂಡ್ಸ್ ಗಳು 10 ಜನ ಇದ್ವಲ್ಲ, 10 ಜನ ರನ್ನಿಂಗ್ ಓಡೋ ಸರ್. ರನ್ನಿಂಗ್, ಯೋಗ ಎಲ್ಲ ಮಾಡವು ಅಲ್ಲೇನೆ. ಎಲ್ಲ ರನ್ನಿಂಗ್ ಎಲ್ಲ ಯೋಗ ಎಲ್ಲ ಮಾಡಿ, ಮತ್ತೆ ಒಂದ್ 7 ಗಂಟೆಗೆಲ್ಲ ಧ್ಯಾನ ಎಲ್ಲ ಮಾಡವು. ಧ್ಯಾನ ಎಲ್ಲ ಆಯ್ತದಂಗೆ ಮಾಮೂಲಿ ತಿಂಡಿ ಮಾಡ್ಕೊಂಡು ಮಾಮೂಲಿ ಡೈರೆಕ್ಟ್ ಪ್ರೇಯರ್ ಮಾಡಿ, ಡೈಲಿ ಒಬ್ರು ನ್ಯೂಸ್ ಪೇಪರ್ ಓದೋರು ಸರ್. ಆಮೇಲೆ ಎಲ್ಲ ನ್ಯೂಸ್ ಪೇಪರ್ ಓದಿ ಕ್ಲಾಸ್ ರೂಮ್ ಹೋಗಿ ಕೂತ್ಕೊಂಡ್ರೆ 10 ಗಂಟೆಗೆ ಸರ್ ಬರೋರು. 9:30-10 ಗಂಟೆ ಸ್ಟಾರ್ಟ್ ಆದ್ರೆ ಕ್ಲಾಸು. ಮಧ್ಯಾಹ್ನ 1 ಗಂಟೆ ಗಂಟ ಕ್ಲಾಸ್ ತಗೊಳ್ಳೋರು. ಬೆಳಿಗ್ಗೆ ಹೊತ್ತೆಲ್ಲ ಮಾಮೂಲಿ ಥಿಯರಿ ತಗೊಳ್ಳೋರು. ಮಧ್ಯಾಹ್ನ ಮೇಲೆಲ್ಲ ಮಾಮೂಲಿ ಪ್ರಾಕ್ಟಿಕಲ್ ತಗೊಳ್ಳೋರು ಸರ್. ಸಂಜೆಗೆ 6 ಗಂಟೆಗೆ ಬಿಟ್ಕೊಳೋರು ನಮ್ನ ಸರ್. ಆದ್ಮೇಲೆ 6 ಗಂಟೆಯಿಂದ ನಾವು ಮಾಮೂಲಿ ಹೋಗಿ ರೂಮ್ಗೆ ಹೋಗು, ಮಾಮೂಲಿ ಎಲ್ಲ ಇದ್ ಮಾಡ್ಕೊಂಡು ಬೇರೆ ಬಟ್ಟೆ ಇಕ್ಕ ಬಂದ್ಬಿಟ್ಟು ಮಾಮೂಲಿ 10:30 ಕೂತ್ಕೊಂಡ್ರೆ ನೈಟ್ 1:30-2 ಗಂಟೆ ರಾತ್ರಿ ಗಂಟಲು ಕೆಲಸ ಮಾಡಿದೀವಿ ಸರ್. ಕಲ್ತಿದೀವಿ ಅಲ್ಲಿ. ಅದ್ರ ಕಲಿಬೇಕು ಆಸಕ್ತಿ ಅಂತಿದ್ರೆ ಯಾವ್ದೇ ರೀತಿಯ ಸಮಯ ಅಥವಾ ನಿಗದಿತ ಅವಧಿಯ ಅವಶ್ಯಕತೆನೇ ಇಲ್ಲ. ಎಷ್ಟು ಸಮಯ ಬೇಕಾದ್ರೂ ತಗೊಂಡು ಕಲಿಬಹುದಾಗಿದ್ದು. ಹೌದು ಸರ್, ಕಲಿಬೋಯ್ತು. ಏನ್ ಸರ್ ಎಲ್ಲ ರೆಸ್ಪಾನ್ಸ್ ಮಾಡೋರು ಚೆನ್ನಾಗಿ ಸರ್. ಅಲ್ಲೆಲ್ಲ ಇವರೆಲ್ಲ ಸ್ಟಾಫ್ಗಳೆಲ್ಲ ಭಾರಿ ಹೆಲ್ಪ್ ಮಾಡೋರು ಸರ್ ನಮ್ಗೆ. ಓದ್ಲಿ, ಮಾಡ್ಲಿ, ಕಲೀಲಿ, ಇದ್ ಮಾಡ್ಲಿ. ಅಂದ್ಮೇಲೆ ಎಷ್ಟೋ ಜನಗಳಿಗೆ ನಮ್ ಬ್ಯಾಚಲ್ಲಿ ಬಂದಿರೋರ್ಗೆ ಮಾಮೂಲಿ SLC ಡ್ರಾಪ್ ಔಟ್ ಈ ತರ ಎಲ್ಲ ಬಂದಿರೋ. ಪಾಪ ಅವ್ರಿಗೆ ಏನು ಬರೆಯಕ್ ಗೊತ್ತಿರ್ಲಿಲ್ಲ. ಆದ್ರೂ ಸುಧಾ ಏನೋ ರೆಕಾರ್ಡ್ ಮಾಡ್ಕೊಂಡು ಫೋನಲ್ಲಿ, ಆಮೇಲೆ ಗೊತ್ತಿರೋ ಹತ್ರ ನೋಟ್ಸ್ ಎಲ್ಲ ಇಸ್ಕೊಂಡು ಬರ್ಕೊಂಡು ಏನೇನೋ ಇದ್ ಮಾಡ್ಕೊಂಡು ಮಾಡಿದ್ರು ಸರ್. ಈಗ ತಾವು ತಮ್ಮ ಪಿರಿಯಾಪಟ್ಟಣ ತಾಲೂಕಿಂದ ನಮ್ಮ HD ಕೋಟೆ ತಾಲೂಕಿನ ಕೆಂಚನಹಳ್ಳಿ ವಿವೇಕ ಗ್ರಾಮೀಣ ಜೀವನಾಧಾರ ಕೇಂದ್ರಕ್ಕೆ ಬಂದು 1 ತಿಂಗಳ ಕಾಲ ತಾವು ತರಬೇತಿಯನ್ನು ಪಡ್ಕೊಳ್ಳಿಕ್ಕೆ ತಮಗೆ ಅಲ್ಲಿನ ಒಂದು ಊಟ, ವಸತಿ ವ್ಯವಸ್ಥೆ ಆಗಿರ್ಬೋದು, ಅಲ್ಲಿನ ಒಂದು ಪರಿಸರ ತಮ್ಮ ಕಲಿಕೆಗೆ ಎಷ್ಟು ಪೂರಕವಾಗಿತ್ತು? ಸರ್ ಚೆನ್ನಾಗಿದೆ ಸರ್. ಅಂದ್ರೆ ಎಲ್ಲಾ ತರದಿಂದ ಸ್ಟಾಫ್ ಕಡೆಯಿಂದನೂ ಚೆನ್ನಾಗಿತ್ತು ಸರ್. ಮತ್ತೆ ನಮ್ಗೆ ಬಂದಿರೋ ಟೀಚರ್ಸ್ ಅವರು ಇದಾಗಿತ್ತು.
ರೆಸ್ಪಾನ್ಸ್ ಚೆನ್ನಾಗಿತ್ತು. ಮತ್ ನಮ್ ಫ್ರೆಂಡ್ ಸರ್ಕಲ್ ಗಳಿತ್ತಲ್ಲ ಸರ್, ಅವರೆಲ್ಲ ಚೆನ್ನಾಗಿತ್ತು. ಒಂಥರ ನಮ್ಮನೆ ವಾತಾವರಣ ಆಗ್ತಾರನೆ ಹೊಂದ್ಕೊಬಿಟ್ಟಿದೆ ಸರ್ ಅಲ್ಲಿ ಪೂರ್ತಿ ಇದ್ದಾಗ. ನಮ್ಮಲ್ಲೇ ಇದ್ದೀವೇನೋ, ನಮ್ ಇದ್ರ ಕುಟುಂಬದಲ್ಲೇ ಇದ್ದೀವೇನೋ ಅನ್ನಂಗೆ ಫೀಲ್ ಆಯ್ತು ಸರ್ ಎಲ್ಲರಿಗೂ. ಚೆನ್ನಾಗಿತ್ತು ಸರ್ ಎಲ್ಲ. ಅವ್ರೇನೆ ಎಲ್ಲ ಒಂದ್ ಕಾಟ್, ಒಬ್ಬೊಬ್ರಿಗೆ ಒಂದೊಂದ್ ಕಾಟ್ ಕೊಟ್ಟಿದ್ರು. ಡೈಲಿ ರೂಮ್ ಎಲ್ಲ ಕ್ಲೀನ್ ಮಾಡ್ಕೊಡೋರು. ಮತ್ತೆ ಊಟನೂ ಅಷ್ಟೇ ಸರ್, ಬೆಳಗ್ಗೆ ಮಾಮೂಲಿ ತಿಂಡಿ, ಮಧ್ಯಾಹ್ನ ಊಟ, ಸಂಜೆ ಊಟ, ಸ್ನಾಕ್ಸ್ ಎಲ್ಲ ಕೊಡೋರು ಸರ್. ಪ್ರತಿಯೊಂದು ವ್ಯವಸ್ಥೆ ಇತ್ತು ಸರ್. ಈಗ ತಾವು ಥಿಯರಿನಲ್ಲಿ ಈ ವಿಷಯಗಳ ಕುರಿತು ಕಲಿಯೋದಕ್ಕೂ ತದನಂತರ ಅದನ್ನ ಪ್ರಾಕ್ಟಿಕಲ್ ಪ್ರಾಯೋಗಿಕವಾಗಿ ಮಾಡೋದಕ್ಕೆ ಏನಾದ್ರು ವ್ಯತ್ಯಾಸ ಅಥವಾ ಬದಲಾವಣೆ ಅಂತ ಅನಿಸ್ತಿತ್ತ? ಅಂದ್ರೆ ಸರ್ ಸ್ಟಾರ್ಟಿಂಗು ಮೊಬೈಲ್ ಬಿಚ್ಚಕ್ಕೆ ಕೈ ನಡ್ಗವು. ಫುಲ್ ಏನೇನೋ ಆಗ್ಬಿಡ್ತದಲ್ಲಪ್ಪ, ಏನೇನೋ ಆಗ್ಬಿಡ್ತದೆ ಅಂದ್ರೆ ಸ್ಟಾರ್ಟಿಂಗ್ ಸರ್ ನನ್ ಫೋನ್ನೇ ನಾನು ಕಾಂಬೋ ಸುಮ್ನೆ ಗಮ್ಮಕ್ಕೆ ಹೋಗ್ಬಿಟ್ಟು ಫೋನ್ ಕಾಂಬೋ ಬಿಟ್ಟೋಗಿತ್ತು ಅಂತ ನನ್ ಫೋನೇ ಫಸ್ಟ್ ಫೋನ್ ಎಡ್ವರ್ಟ್ ಮಾಡ್ಕೊಂಡಿದ್ದು ನಾನು. ಫುಲ್ ಹೋಗ್ಬಿಡ್ತಲ್ಲಪ್ಪ ಹಿಂಗ್ ಬಿಟ್ಬಿಡದ ಸುಮ್ನೆ ನನ್ ಫೋನೇ ಹೊಂಟೋಗ್ಬಿಡ್ತು. ಈಗ ಅದಕ್ಕೆ ಬೇರೆ 1 ವರ್ಷ ರಿಟರ್ನ್ ಮಾಡಬೇಕಲ್ಲ, ಹಂಗೆ ಹಿಂಗೆ ಅಂತ. ಆಮೇಲೆ ಬತ್ತಾ ಪ್ರಾಕ್ಟೀಸ್ ಆದಂಗ ನನ್ ಫೋನ್ ನಾನೇ ರೆಡಿ ಮಾಡ್ಕೊಂಡೆ. ಫಸ್ಟ್ನೇ ಫೋನ್ ನಂದು ನಾನೇ ರೆಡಿ ಮಾಡ್ಕೊಂಡಿದ್ದೆ ಸರ್. ಈಗ ತಮ್ಮಂತೆ ಮೊದಲೆಲ್ಲ ಈ ತರ ತರಬೇತಿಯನ್ನ ಪಡ್ಕೊಂಡು ಆ ಒಂದು ವಿಷಯದಲ್ಲಿ ಜ್ಞಾನವನ್ನು ಹೆಚ್ಚಿಸ್ಕೊಂಡು ಸ್ವಉದ್ಯೋಗ ಮಾಡ್ತಿರೋಂತ, ಅಲ್ಲಿ ತರಬೇತಿ ಪಡ್ಕೊಂಡಂತ ಯಾರಾದ್ರೂ ಯುವಕರ ಹತ್ರ ತಮ್ಮನ್ನ ಕರ್ಕೊಂಡೋಗಿ ಅವ್ರು ಯಾವ ತರ ಕೆಲಸ ಮಾಡ್ತಾ ಇದಾರೆ, ಅವ್ರು ಯಾವ ರೀತಿ ಸ್ವಉದ್ಯೋಗ ಕಟ್ಕೊಂಡಿದ್ದಾರೆ ಅಂತ ತಮ್ಗೆ ಕ್ಷೇತ್ರ ಭೇಟಿಗೆ ಏನಾದ್ರು ಕರ್ಕೊಂಡೋಗಿ ತೋರಿಸಿದ್ರ? ಹ್ಮ್ ಸರ್, ಫೀಲ್ಡ್ ಮಾರ್ಕೆಟ್ಗೆ ಎಲ್ಲ ಕರ್ಕೊಂಡೋಗಿದ್ರು. ಎಲ್ಲ ಕರ್ಕೊಂಡೋಗಿ ಹೊರಗಡೆ ಎಲ್ಲ ತೋರ್ಸೋರು. ಈ ತರ ಹಿಂಗೆ ಇವ್ರು ಇಷ್ಟು ಇದ್ ಮಾಡ್ತಾರ, ಅದನ್ನ ಮಾಡ್ತಾವ್ರೆ, ಈ ತರ ಇಲ್ಲಿ ನಮ್ಮ ಇದು ಇನ್ಸ್ಟಿಟ್ಯೂಟ್ ಅಲ್ಲೇ ಕಲ್ತ್ ಇದ್ ಮಾಡಿದ್ರು. ಮತ್ತೆ ಎಲ್ಲ ಮಾರ್ಕೆಟ್ ಎಲ್ಲ ಇದ್ ಮಾಡ್ಕೊಟ್ರು ಸರ್, ಚೆನ್ನಾಗಿ ಪರಿಚಯ ಮಾಡಿಸ್ಕೊಟ್ರು. ಮತ್ತೆ ಅವ್ರ ನಂಬರ್ ಕೊಡ್ಸಿದ್ರು. ಮತ್ತೆ ಮೈಸೂರಿಗೆಲ್ಲ ಕರ್ಕೊಂಡೋಗಿದ್ರು. ಎಲ್ಲೆಲ್ಲಿ ಹೋಲ್ಸೇಲ್ ಅಂಗಡಿಗಳು ಎಲ್ಲೆಲ್ಲಿ ಸಿಗ್ತವೆ, ಕಾಂಬೋಗಳು, ಸಿಸಿ ಪಿನ್, ಮಾಮೂಲಿ ಕೇಬಲ್ಗಳು, ಆಕ್ಸೆಸರೀಸ್, ಮೊಬೈಲ್ ಸಂಬಂಧಪಟ್ಟಂಗೆ ಪೂರ್ತಿ ಎಲ್ಲಾನು ಇದ್ ಮಾಡ್ಕೊಟ್ಟಿದ್ರು ಸರ್. ಈಗ ತಾವು 1 ತಿಂಗಳ ಕಾಲ ಕೆಂಚನಹಳ್ಳಿ ವಿವೇಕ ಗ್ರಾಮೀಣ ಜೀವನಾಧಾರ ಕೇಂದ್ರದಲ್ಲಿ ಇತ್ಕೊಂಡು ಈ ಮೊಬೈಲ್ ರಿಪೇರಿ ತರಬೇತಿಯನ್ನ ಪಡ್ಕೊಂಡ್ರಿ. ಈ 30 ದಿನಗಳ ಕಾಲ ತಾವು ಕಲ್ತಂತಾಗಿರ್ಬೋದು, ಕೊನೆಯ ದಿನ 30ನೇ ದಿನ ಈ ತರಬೇತಿ ಎಲ್ಲ ಪಡ್ಕೊಂಡು ಅಲ್ಲಿಂದ ಹೊರಡಂತ ಸಂದರ್ಭದಲ್ಲಿ ತಮ್ಮ ಮನಸ್ಥಿತಿ ಹೇಗಿತ್ತು? ಅಲ್ಲಿ ಕಲ್ತಂತ ವಿಷಯಗಳು ತಮ್ಮ ಭವಿಷ್ಯಕ್ಕೆ ಎಷ್ಟೆಲ್ಲ ಅನುಕೂಲ ಆಗುತ್ತೆ ಅಂತ ತಮ್ಮಲ್ಲಿ ಭರವಸೆ ಇತ್ತು? ಅಂದ್ರೆ ಸರ್ ಸ್ಟಾರ್ಟಿಂಗ್ ಬಂದಾಗ ನಿಜವಲ್ಲ ನಾವು ಮಾಡ್ತೀವ, ಇದೆಲ್ಲ ನಮ್ ಕೈಲ ಆಯ್ತದ ಅನ್ಕೊ ಬಂದಿದ್ದು. ಸ್ಟಾರ್ಟಿಂಗ್ 1 ವಾರ ಫುಲ್ಲು ಬೇಜಾರ್ ಹಿಡಿಸ್ಬಿಡ್ತು. ಅಂದ್ರೆ ಈ ಫುಲ್ ಏನು ಗೊತ್ತೇನೆ ಐತಲ್ಲ, ಏನು ಇದೆ ಐತಲ್ಲ ಅಂತ. ಆಮೇಲೆ ಹೋಗ್ತಾ ಒಂದ್ ಧೈರ್ಯ ಬಂತು, ಈ ತರ ಐತೆ ಕಣ ಫೀಲ್ಡ್, ಹಿಂಗ್ ಇದ್ ಮಾಡೋಣ ಅಂತ. ಆಮೇಲೆ ಅಲ್ಲಿ ಹೋಯ್ತಿದಂಗೆ ಎಲ್ಲ ಫುಲ್ ಮಿಸ್ ಮಾಡ್ಕೊಂಡು ನಾವು ಹುಡುಗರುಗಳೆಲ್ಲ ಫ್ರೆಂಡ್ಸ್ ಎಲ್ಲ ಒಟ್ಟಿದ್ವಲ್ಲ, ಅದೆಲ್ಲ ಮಿಸ್ ಮಾಡ್ಕೊಂಡು. ಮತ್ತೆ ಸರ್ ಅಷ್ಟೇ ಫುಲ್ ಎಲ್ಲಾ ಚೆನ್ನಾಗಿ ಹೇಳ್ಕೊಡೋರು ಸರ್. ಏನು ಒಂದ್ ಡೌಟ್ ಕೇಳ್ತಾರ ಅವ್ರು ಇನ್ನ 4 ಹೇಳ್ಕೊಡೋರು ಆನ್ಸರ್ಗಳ. ಈ ತರ ಹಿಂಗೆ ಈ ತರ ಹಿಂಗೆ ಅಂತ. ಆಮೇಲೆ ಹೋಗ್ತಾ ಒಂದ್ ಕಾನ್ಫಿಡೆಂಟ್ ಬಂತು ಸರ್, ಹೋಗ್ ಮಾಡ್ಬೋದು ನಾವುನು, ಈ ತರ ಹಿಂಗೆಲ್ಲ ಅದೇ ಅಂತ. ಆಮೇಲೆ ನಾವು ಮೊಬೈಲ್ ಮುಂಚೆ ಎಲ್ಲ ರೆಡಿ ಮಾಡಿಸಿದ ಸರ್, ಕಾಂಬೋ ಹಾಕ್ಸಿದೋ, ಸಿಸಿ ಪಿನ್ ಹಾಕ್ಸಿದೋ, ಕೇಬಲ್ ಗಳೆಲ್ಲ ತಗೊಂಡಿದ್ದು. ಆಗ ಅನಿಸ್ತು ನಮ್ ತಾವ್ ಇಷ್ಟ ಮಾರ್ಜಿನ್ ಇಟ್ಟವ್ರೆ, ಇಷ್ಟ ತಗೊಂಡವ್ರೆ, ನಾವ್ ಹೋಗಿ ಮಾಡ್ಬೋದು ಅಲ್ಗ ಹೋಗಿ ಅಂತ. ಹಾಗೆ ಅಲ್ಲಿಂದ ಹೊರಡಂಥ ಸಂದರ್ಭ ಆಗಿರ್ಬೋದು, ತಮಗೆ ಯಾವ ರೀತಿ ಒಂದು ಆತ್ಮವಿಶ್ವಾಸನ ತುಂಬಿ ತಮ್ಮ ಜೊತೆ ಮಾತಾಡಿ ಅಲ್ಲಿಂದ ಕಳ್ಸ್ಕೊಡ್ಲಾಗುತ್ತೋ? ಸರ್ ಅಂದ್ರೆ ನೀವು ಮಾಡ್ತೀರಿ, ಇಷ್ಟೆಲ್ಲ ಕಲ್ತಿದ್ರಿ, 1 ತಿಂಗಳು ಇದ್ ಮಾಡಿದ್ರಿ, ನಿಮ್ಮೇಲೆ ನೀವು ಧೈರ್ಯ ತಗೊಳ್ಳಿ, ಪಕ್ಕ ಸಕ್ಸಸ್ ಆಗಿ ಆಗ್ತೀರಿ ಅನ್ಬಿಟ್ಟು ಎಲ್ಲ ಇನ್ಸ್ಟಿಟ್ಯೂಟ್ ಅವ್ರೆಲ್ಲ ಇದ್ ಮಾಡಿದ್ರು ಸರ್. ಮಾಮೂಲಿ ಮಾಡ್ಬೋದು, ಹೊರಗಡೆ ಫೀಲ್ಡ್ ಹೋಯ್ತಿದಂಗೆ ಕಷ್ಟ ಅನಿಸ್ತದೆ, ಸ್ವಲ್ಪ ದಿನ ಕಷ್ಟ ಅನಿಸ್ತದೆ. ಆ ಫೀಲ್ಡ್ ಹೋಗಲ್ಲಿ ಕೂತ್ಕೊಂಡ್ಮೇಲೆ ನಿಮ್ಗೆ ಅನುಭವ ಆಗ್ತದೆ. ಡೈಲಿ ಒಬ್ಬ ಹೊಸ ಕಸ್ಟಮರ್ ಹೊಸ ಅನುಭವಗಳು ಕಲ್ಸ್ಬಿಟ್ಟು ಹೋಯ್ತಾನೆ. ನೀವು 50 ಭಾಗ ಇಲ್ಲಿ ಕಲ್ತಿದ್ರಿ, 50 ಭಾಗ ಕಸ್ಟಮರೇ ಕಲ್ಸ್ಕೊಡ್ತಾರೆ ಹೋಗಿ. ನಿಮ್ಗೆ ನಾವು ಅರ್ಧಂಬರ್ಧ ಕೆಲಸ ಗೊತ್ತು ಅನ್ಕೊಳಕ್ ಹೋಗ್ಬೇಡಿ, ಇನ್ನು ಅರ್ಧ ಕೆಲಸ ಕಸ್ಟಮರೇ ಕಲಿಸ್ತಾರೆ. ಯಾರೇ ದೊಡ್ಡ ಬಿಸ್ನೆಸ್ ಮ್ಯಾನ್, ಎಂತ ಟೆಕ್ನಿಕಲ್ ಆಗಿದ್ರು, ಟೆಕ್ನಿಷಿಯನ್ ಆಗಿದ್ರು, ಅವ್ನಿಗೆ ಅರ್ಧಂಬರ್ಧ ಗೊತ್ತಿರುತ್ತೆ. ಫೀಲ್ಡ್ ಬಂದ್ಮೇಲೆ ಅರ್ಧ ಕೆಲಸ ಅಂತ ಹೇಳಿದ್ರು. ಆ ಕಾನ್ಫಿಡೆಂಟ್ ಮೇಲೆ ಸರ್ ಹೊರಗಡೆ ಬಂದಿದೆ. ಹಾಗಿದ್ರೆ ಪ್ರವೀಣ್ ಅವರ, ತಾವು ಅಲ್ಲಿಂದ ತರಬೇತಿಯನ್ನ 1 ತಿಂಗಳ ಕಾಲ ಮುಗಿಸ್ಕೊಂಡು ಬಂದ ನಂತರ ಮುಂದಿನ ನಡೆ ಹೇಗಿತ್ತು ತಮ್ಮದು? ಅಂದ್ರೆ ಸರ್ ಅಲ್ಲಿಂದ ಮುಗಿಸ್ಕೊ ಬಂದೆ. ನಮ್ ಫ್ರೆಂಡ್ಸ್ ಗಳಿಗೆ ಯಾರು ಗೊತ್ತಿತ್ತಿಲ್ಲ ಸರ್ ಹಿಂಗೆ ಮೊಬೈಲ್ ಎಲ್ಲ ಮಾಡ್ತಾನೆ ಇರ್ತಾರೆ ಅಂತ. ನಾನು ಅಲ್ಲಿಂದ ಬತ್ತಿದಂಗೆ ಏನ್ ಮಾಡಿದೆ ಅಂದ್ರೆ, ನಮ್ಮ ಹಳೆ ಮೊಬೈಲ್ಗಳು ಇದ್ದಾವೆ ಸರ್ ಮನೇಲಿ, ತಂದೆಯವ್ರು ಯೂಸ್ ಮಾಡಿ ನೀರೊಳಗೆ ಹೋಗಿರೋ ಫೋನ್ಗಳು, ಮತ್ತೆ ಡೆಡ್ ಆಗಿರೋ ಫೋನ್ಗಳು, ಅವೆಲ್ಲ ತೆಗ್ದಿ ಅಲ್ಲಿ ಏನೇನಾಗೈತೆ ಅಂತ ಎಲ್ಲ ಚೆಕ್ ಮಾಡಿದೆ ಸರ್. ಅಂದ್ರೆ ಅದ್ರಲ್ಲೇ ಕೆನ್ಸಲ್ ಇದ್ದಾಗ ಇನ್ಸ್ಟಿಟ್ಯೂಟ್ ಅಲ್ಲಿ ಒಂದ್ ಸ್ವಲ್ಪ ಮೆಟೀರಿಯಲ್ ಕೊಟ್ಟಿದ್ರು, ಮಲ್ಟಿಮೀಟರ್, ಮತ್ತೆ ಬ್ಯಾಟ್ರಿ ಬೂಸ್ಟರ್, ಮತ್ತೆ ಟೂಲ್ಸ್ ಕಿಟ್ ಎಲ್ಲ ಕೊಟ್ಟಿದ್ರು. ಅದನ್ನ ಇಟ್ಕೊಂಡು ಎಲ್ಲಾನು ಬಿಚ್ಚು ಓಪನ್ ಮಾಡಿದೆ ಸರ್, ಏನೇನಾಗೈತೆ ಅಂತೆಲ್ಲಾನು. ಅದ್ರಲ್ಲಿ ಸುಮಾರು ಒಂದ್ ನಮ್ ಚಿಕ್ಕಪ್ಪರು, ಅಕ್ಕಪಕ್ಕ ಮನೆಗಳು ಎಲ್ಲ ಇಸ್ಕೊಂಡು ಫ್ರೀಯಾಗಿ ರೆಡಿ ಮಾಡ್ಕೊಟ್ಟೆ. ಫ್ರೀಯಾಗಿ ಆಗಂತವುಗಳ ಬ್ಯಾಟ್ರಿ ಬೂಸ್ಟಿಂಗ್ ಆಗಿರ್ಬೋದು, ಸಿಸಿ ಪಿನ್ ರೆಡಿ ಮಾಡೋದು, ತರ ಡಿಸ್ಪ್ಲೇ ಹೋಗಿರೋ ಅದೊಂದು ಅಮೌಂಟ್ ಸ್ವಲ್ಪ ಏನ್ ರೈಟ್ ಅಮೌಂಟ್ ಇಸ್ಕೊಂಡು ತಂದು ಹಾಕೊಟ್ಟೆ. ಆಮೇಲೆ ಅಕ್ಕಪಕ್ಕದವ್ರು ಗೊತ್ತಾಯ್ತು ಇವನು ಏನೋ ಮಾಡ್ತಾನೆ ಅಂತ ಊರಲ್ಲಿ ಇದ್ದಾಗ. ಆಮೇಲೆ ಇನ್ನೂ ಸ್ವಲ್ಪ ದಿನ ಬತ್ತಿದಂಗೆ ಫ್ರೆಂಡ್ಸ್ ಗಳು ಮೊಬೈಲ್ ಇಸ್ಕೊಂಡು ಮಾಮೂಲಿ ರೆಡಿ ಮಾಡ್ತಿದ್ದೆ ಸರ್. ಅಂದ್ರೆ ನಾನು ಕಾಂಪಿಟೇಟಿವ್ ಎಕ್ಸಾಮ್ ಓದಕ್ಕೆ ಅನ್ಬಿಟ್ಟು ಈ ಕೇರ್ನರ್ದಲ್ಲಿ ರೂಮ್ ಮಾಡ್ಕೊಂಡಿದ್ದೆ. ಅಲ್ಲಿ ನನ್ ಫ್ರೆಂಡ್ಸ್ ಗಳೆಲ್ಲ ಲೈಬ್ರರಿ ಫ್ರೆಂಡ್ಸ್ ಗಳು, ಮತ್ತೆ ಹೊರಗಡೆ ಎಲ್ಲ ಗ್ರೌಂಡ್ ರನ್ನಿಂಗ್ ಓಡಕ್ ಹೋಗ್ತಿದ್ವು. ಅಲ್ಲಿ ಫ್ರೆಂಡ್ಸ್ ಗಳೆಲ್ಲ ಪರಿಚಯ ಆದ್ರು. ಅದರಿಂದ ಅವರೆಲ್ಲರೂ ತಂದ್ಕೊಡೋ ಸರ್ ಮೊಬೈಲ್ ಹಿಂಗ್ ಆಗೈತೆ ಅಂತ ಹೇಳೋರು. ಅವ್ರಿಗೆ ಏನ್ ಮಾಮೂಲಿ ಏನ್ ಕಾಸ್ಟ್ ಮಾರ್ಕೆಟ್ ಅಲ್ಲಿ ಏನ್ ಕಾಸ್ಟ್ ಇದೆ ಅದೇ ಕಾಸ್ಟ್ ರೆಡಿ ಮಾಡ್ಕೊಡಿವೆ. ಹೋಲ್ಸೇಲ್ ಆಗಿ ಏನು ಕಾಂಬೋ ಸಿಗ್ತವೆ, ಮತ್ತೆ ಸಿಸಿ ಪಿನ್ ಸಿಗ್ತವೆ, ಕೇಬಲ್ ಸಿಗ್ತವೆ, ಅದೇ ಪ್ರೈಸ್ ಕೊಡಿವೆ ಸ್ಟಾರ್ಟಿಂಗು.
ಆಮೇಲೆ ಏನ್ ಮಾಡಿದೆ ಅಂದ್ರೆ ಸರ್ ನಾನು ಅಲ್ಲಿಂದ ಮುಗಿಸ್ಕೊಂಡು ಒಂದ್ 6 ತಿಂಗಳಾದ್ಮೇಲೆ ಹ್ಮ್ ಮಾಮೂಲಿ ಮುಂಚೆ ಹೊಡೆದೋಗಿರ್ತದೆ ಫೋನು, ಅದನ್ನ ವಿಡಿಯೋ ಮಾಡ್ಕೊಳ್ಳೋದು, ಆಮೇಲೆ ರೆಡಿ ಆದ್ಮೇಲೆ ಮತ್ತೆ ವಿಡಿಯೋ ಮಾಡ್ಕೊಳ್ಳೋದು, ಎರಡನ್ನೂ ಸೇರಿ ಮಾಮೂಲಿ ವಿಡಿಯೋ ಮಾಡಿ ಬಿಫೋರ್ ಪ್ರಚಾರ ಆಫ್ಟರ್ ಮಾಡಿ. ಬಿಫೋರ್ ಆಫ್ಟರ್ ಅಂತ ಫೋಟೋ ಹಾಕದೆ. ಹ್ಮ್ ಆಮೇಲೆ ಬರ್ತಾ ಪಬ್ಲಿಸಿಟಿಗೆ ವಿಡಿಯೋ ಮಾಡ್ಬಿಟ್ಟು ಇನ್ಸ್ಟಾಗ್ರಾಮ್, ಮಾಮೂಲಿ ವಾಟ್ಸಪ್ ಈ ತರ ಸ್ಟೇಟಸ್ ಹಾಕೊಳಕಾದೆ. ಆಮೇಲೆ ಲೈಬ್ರರಿ ಹುಡುಗರೆಲ್ಲ ಪರಿಚಯ ಇದ್ರಲ್ಲ, ಒಬ್ರಿಂದ ಒಬ್ರು ಬಾಯಿಗೆ ಹೋಗಿ ಇದಾಯ್ತು ಸರ್, ಪಬ್ಲಿಸಿಟಿ ಆಯ್ತು. ಅಂದ್ರೆ ಆರಂಭದಲ್ಲೇನೆ ತಾವು ಕೆ ಆರ್ ನಗರದಲ್ಲಿ ಮಾಡ್ಕೊಂಡಿದ್ದಂತ ರೂಮ್ ನಲ್ಲೇನೆ ಕೂಡ ಈ ಕೆಲಸವನ್ನ ಮಾಡ್ಲಿಕ್ಕೆ ಶುರು ಮಾಡ್ತೀರಾ ಸಣ್ಣ ಪುಟ್ಟ? ಸಣ್ಣ ಪುಟ್ಟದ ಅಲ್ಲಿ ಟೂಲ್ಸ್ ಕೊಟ್ಟಿರೋ ಸರ್, ಆ ಟೂಲ್ಸ್ ಇನ್ನೂ ಸ್ವಲ್ಪ ನಾನು ಸ್ವಲ್ಪ ತಗೊಂಡೆ. ಹ್ಮ್ ತಗೊಂಡು ಸ್ಟಾರ್ಟಿಂಗ್ ಇಲ್ಲೇ ರೂಮ್ ಅಲ್ಲೇ ಸರ್ ಒಂದು ಟೇಬಲ್ ಓದ್ಕೊಳಕ್ಕೆ ಅಂತ ಸ್ಟಡಿ ಟೇಬಲ್ ಮಾಡ್ಕೊಂಡಿದೆ. ಹಾ ಆ ಟೇಬಲ್ ಅಲ್ಲಿ ಎಲ್ಲ ಇಟ್ಕೊಂಡೆ ಸರ್, ಹೀಟ್ರು, ಹ್ಮ್ ಆಮೇಲೆ ಇದು ಟೆಸ್ಟ್ ಸಪರೇಟರ್ ಮಿಷಿನ್, ಬ್ಲೋವರ್ ಎಲ್ಲಾನು ಅಲ್ಲೇನೆ ಇದ್ ಮಾಡ್ಕೊಂಡು ಶುರು ಮಾಡಿದೆ ಸರ್, ರೂಮ್ ಅಲ್ಲೇನೆ. ಈಗ ಪ್ರಸ್ತುತವಾಗಿ ತಾವು ತಮ್ಮದೇ ಆದಂತ ಒಂದು ಸ್ವಂತ ಅಂಗಡಿಯನ್ನ ಮಾಡ್ಕೊಂಡು ಈ ಬಿಸ್ನೆಸ್ ಅನ್ನ ಮಾಡ್ತಾ ಇದ್ದೀರಾ. ಇದನ್ನ ಯಾವಾಗ ಶುರು ಮಾಡಿದ್ರಿ? ಇದ್ರ ಬಗ್ಗೆ ಮಾಹಿತಿಯನ್ನು ಹಂಚ್ಕೊಳ್ಳಿ. ಅಂದ್ರೆ ಸರ್ ನಾನು ರೂಮ್ ಅಲ್ಲಿ ಮಾಡ್ಬೇಕಾದ್ರೆ ನನ್ ಬಾಡಿಗೆ ಗಿಡಿ ಏನು ಕಟ್ಟಂಗಿದ್ದಿಲ್ಲ ಸರ್. ಮತ್ತೆ ನಾನೇ ಓನ್ ಆಗಿ ಏನ್ ಬಾಕಲ್ ತೆಗಿಬೇಕು, ಹಾ ಮತ್ತೆ ಇದೇ ತರ ಇಷ್ಟೊತ್ತಿಗೆ ಇರ್ಬೇಕು, ಹಿಂಗೆ ಬರ್ಬೇಕು ಅಂತ ಏನಿರ್ಲಿಲ್ಲ. ಆದ್ರೆ ಎಲ್ಲ ನಡೀತಿದ್ದು ನಂದು ಬರೀ ವಾಟ್ಸ್ಆಪ್ ಇದ್ರಲ್ಲಿ ಅಷ್ಟೇ, ಕಾಂಟ್ಯಾಕ್ಟ್ ಅಲ್ಲಿ, ನಂಬರ್ ಅಲ್ಲಿ, ಫೋನ್ ಮುಖಾಂತರ. ಹಂಗಾಗಿ ಜಾಸ್ತಿ ಕಸ್ಟಮರ್ಗಳನ್ನ ಇದ್ ಮಾಡಕತ್ತಿದ್ರು ನಾವು ಹೊರಗಡೆ. ನನ್ನ ಮೊಬೈಲ್ ಅಲ್ಲಿ ಏನ್ ಕಾಂಟ್ಯಾಕ್ಟ್ ಅವ್ರು ಅವ್ರು ಮಾತ್ರ ಸಿಕ್ತಿದ್ರು. ಅದೇ ತಿಂಗೆ ಫ್ರೆಂಡ್ಸ್ ಗಳೆಲ್ಲ ಹೇಳಿದ್ರು, ಹಿಂಗೆ ಹೆಂಗಿರು ಚೆನ್ನಾಗ್ ನಡೀತಿದೆ, ಬಿಸ್ನೆಸ್ ಚೆನ್ನಾಗ್ ಮಾಡ್ತಿದ್ವಿ, ಸುಮ್ನೆ ಒಂದ್ ಅಂಗಡಿ ಹಾಕಬಿಡು ಅಂತ ಅಂದ್ರು. ಆಮೇಲೆ ಗೌರ್ಮೆಂಟ್ ನಾವು ಯಾವ ಕಾಲ್ಫಾರ್ಮ್ ಗಳು ಯಾವ ಮಾಡ್ತಿರ್ಲಿಲ್ಲ ಸರ್. 3 ವರ್ಷ ಆಗಿತ್ತು, 2022-23 ಲಾಸ್ಟ್ ಸರ್ ನೋಟಿಫಿಕೇಶನ್. ಹೌದು, ಅದು ನಂದು ಬಂದು ಹೊಂಟೋಗ್ಬಿಟ್ಟಿತ್ತು ಫಿಸಿಕಲ್ಗೆಲ್ಲ ಬಂದು. ಆಮೇಲೆ ನಾನು ಏನ್ ಮಾಡ್ತಿದ್ದೆ ಅಂದ್ರೆ ಜಾಸ್ತಿ ಫೋನ್ ಯೂಟ್ಯೂಬ್ ಅಲ್ಲಿ ನೋಡ್ತೇವೆ ಸರ್, ಯಾವ ರಿಪೇರಿ, ಯಾವ ತರ ಹೊಸ ಮಾಡೆಲ್ಗಳು ಯಾವ ತರ ಬಂದವೆ ಯೂಟ್ಯೂಬ್ ಅಲ್ಲಿ ನೋಡೋದು, ಮತ್ತೆ ಚಾಟ್ ಜಿಪಿಟಿ ಚೆಕ್ ಮಾಡೋದು. ಈ ತರ ಈ ಮೊಬೈಲ್ ಈ ತರ ಮಾಡ್ಬೋದು, ಈ ತರ ಹಿಂಗ್ ಈ ಕಂಪ್ಲೀಟ್ ಐತೆ, ಪ್ರತಿಯೊಂದು ಮೊಬೈಲ್ ಅಪ್ಲೋಡ್ ಮಾಡಿರ್ತಾರೆ ಸರ್. ಮಾಡೆಲ್ ನಂಬರ್ ಹಾಕಿದ್ರೆ ಆ ಮೊಬೈಲ್ ಪೂರ್ತಿ A to Z ಅದ್ರಲ್ಲಿ ಇರ್ತಾರೆ ಸರ್, ಏನ್ ಸರ್ವಿಸ್, ಯಾವ ತರ ಮಾಡ್ಬೇಕು ಏನತ್ತೆ ಅಂತ. ಅದ್ರ ಮುಖಾಂತರ ನೋಡ್ಕೊಂಡು ಸುಮಾರು ಕಲ್ತ್ಕೊಂಡೆ. ಮತ್ತೆ ರೂಮ್ ಅಲ್ಲಿ ಇದೆ ಸರ್ ಮಾಮೂಲಿ ಸ್ಟಡಿ ಟೇಬಲ್, ಅಲ್ಲೇನೆ ಎಲ್ಲಾನು ಜೋಡಿಸ್ಕೊಂಡಿದೆ. ಕಾಂಬೋಗಳೆಲ್ಲ ಇಲ್ಲೇ ಕೆ ಆರ್ ನಗರದಲ್ಲಿ ಸಿಗೋ ಸರ್, ಹೋಲ್ಸೇಲ್ ಆಗಿ ಎಲ್ಲಾನು ಅಲ್ಲೇ ಜೋಡಿಸ್ಕೊಂಡು ಅಲ್ಲೇ ರೆಡಿ ಮಾಡಿ ಕೊಡಿವೆ. ಆಮೇಲೆ ಫ್ರೆಂಡ್ಸ್ ಗಳೆಲ್ಲ ಹಂಗೆ ಹೇಳಕ್ಕಾದ್ರಲ್ಲ, ಹಿಂಗೆ ಹೊರಗಡೆ ಮಾಡ್ಕೋ, ಹಿಂಗೇರು ಮಾಡ್ತಿದ್ಯಲ್ಲ ಅಂತ, ಹಂಗಾಗಿ ಹೊರಗಡೆ ಅಂಗಡಿ ಮಾಡ್ಕೊಳೋದಾಯ್ತು ಸರ್. ಸರ್ ಅಂಗಡಿ ಶುರು ಮಾಡಿ ಈಗ ಒಂದ್ 2-3 ತಿಂಗಳಾಯ್ತು ಸರ್. ಈಗ ಇತ್ತೀಚೆಗೆ ಮಾಡಿರೋಂಥದ್ದು? ಇತ್ತೀಚೆಗೆ ಮಾಡಿರೋದು ಸರ್. ಈಗ ಪ್ರಸ್ತುತ ಅಂಗಡಿಯನ್ನ ಮಾಡ್ಕೊಂಡಿರೋಂಥದ್ದು ತಮ್ಮ ಒಂದು ಸ್ವಉದ್ಯೋಗವನ್ನ ನಿರ್ಧರಿಸಿದೆ. ಈಗ ತಮ್ಮ ಒಂದು ಆದಾಯ ಹೇಗಿದೆ ಈ ಒಂದು ಬಿಸ್ನೆಸ್ ಅಲ್ಲಿ? ಅಂದ್ರೆ ಸರ್ ಮೊದ್ಲು ನಮ್ಮ ಫ್ರೆಂಡ್ಸ್ ಸರ್ಕಲ್ ಗಳು ಮಾತ್ರ ಕಸ್ಟಮರ್ ಆಗಿದ್ರು ನಮ್ಗೆ, ಅವ್ರ ಬಿಟ್ಟು ಯಾರು ಹೊರಗಡೆ ಅವ್ರು ಬರ್ತಾ ಇರಲಿಲ್ಲ. ಈಗ ಅಂಗಡಿ ಮಾಡಿದ್ಮೇಲೆ ಮಾಮೂಲಿ ಎಲ್ಲ ಹೊರಗಡೆ ಅವರೆಲ್ಲ ಫುಲ್ ಕಸ್ಟಮರ್ ಅದು ಸರ್. ಅಂದ್ರೆ ಒಬ್ರು ಒಂದು ರೆಡಿ ಮಾಡ್ಸ್ಕೊಂಡ್ ಫೋನ್ ಅಂದ್ರೆ ಅವ್ರು ಇನ್ನೊಬ್ರು ಬಾಯಿಗೆ ಮತ್ತೆ ಪಬ್ಲಿಸಿಟಿ ಆದ್ರಿಂದ ಹೊರಗಡೆ ಎಲ್ಲ ಲೊಕೇಶನ್ ಎಲ್ಲ ಚೆನ್ನಾಗಿದೆ ಸರ್. ನಮ್ದು ಕೆನರಾ ಬಸ್ ಸ್ಟ್ಯಾಂಡ್ ಪಕ್ಕನೇ ಇರೋದು. ಎಲ್ಲ ಬಂದು ಮಾಮೂಲಿ ಒಬ್ರು ಬಾಯಿಗೆ ಒಂದ್ ಫೋನ್ ರೆಡಿ ಮಾಡ್ಸ್ಕೊಳಕ್ ಬಂದು ಇನ್ನೊಂದ್ ಫೋನ್ ಐತೆ ನಮ್ದು, ನಮ್ಮ ಅಪ್ಪ ಅವ್ರದ್ದು ಹಿಂಗೈತೆ ಅಂತ ಹೇಳೋರು ಸರ್. ಮತ್ತೆ ನಂದೇ ಆದ್ ವಿಸಿಟಿಂಗ್ ಕಾರ್ಡ್ ಮಾಡ್ಸ್ಕೊಂಡಿದೀನಿ. ವಿಸಿಟಿಂಗ್ ಕಾರ್ಡ್ ಮೊಬೈಲ್ ರಿಪೇರಿ ಕೊಟ್ಟು ಹೋಗ್ತಾರಲ್ಲ ಸರ್, ಅವ್ರು ಕೊಟ್ಟಿರುವೆ, ಅದ್ ಇಟ್ಕೊಂಡು ಮತ್ತೆ ಫೋನ್ ಮಾಡೋದು, ಇಲ್ಲ ಮಾಮೂಲಿ ಈ ತರ ಮೊಬೈಲ್ ಹಿಂಗ್ ಬಂದೈತೆ ಅಲ್ಲಿಂದ ತರಿಸಿದ್ ಸರ್, ಪಾರ್ಸಲ್ ಹಾಕೊಡೋದು ಮೊಬೈಲ್. ಹೌದು. ಪ್ರಸ್ತುತ ಯಾವ್ಯಾವ ರೀತಿಯ ಸೆಟಪ್ ಅನ್ನ ಮಾಡ್ಕೊಂಡಿದ್ದೀರಾ ಅಂಗಡಿನಲ್ಲಿ? ಅಂಗಡಿಲಿ ಸರ್ ಮಾಮೂಲಿ ಶೋಪ್ಗೆ ಅಂತ ಒಂದು ಡಿಸ್ಪ್ಲೇ ಇದು ಮಾಡಿಕೊಂಡಿದೀನಿ, ಮಾಮೂಲಿ ಮೊಬೈಲ್ ಆಕ್ಸೆಸರೀಸ್ ಗಳು ಮಾಡಿಕೊಂಡಿದೀನಿ. ಅಂದ್ರೆ ಸರ್ ಕಮ್ಮಿ ಲೋ ಬಜೆಟ್. ಅಂದ್ರೆ ಸರ್ ನಮ್ಮ ಮನಸ್ಥಿತಿ ಹೆಂಗಿರ್ತದೆ ಅಂದ್ರೆ, ನಾವು ಬಿಸ್ನೆಸ್ ಸ್ಟಾರ್ಟ್ ಮಾಡಕ್ಕೆ ಏನೋ ಲಕ್ಷಾಂತರ ರೂಪಾಯಿ ದುಡ್ಡು ಬೇಕು, ಆ ತರ ಸಪೋರ್ಟ್ ಬೇಕು, ಫ್ಯಾಮಿಲಿ ಇದ್ಬೇಕು, ಅದು ಇದು ಬೇಕು. ಅಂದ್ರೆ ನೋಡೋರ್ ಕಣ್ಗೆ ದೊಡ್ಡ ಅಂಗಡಿಗಳು ನೋಡ್ತಿದ್ರೆ ಹಂಗ ಅನಿಸ್ತದೆ ಸರ್ ನಮ್ಗೆ, ಈ ತರ ದೊಡ್ಡದಾಗ ಅಂಗಡಿ ಮಾಡಕಾಯ್ತದ ಅಂತ. ಅಂದ್ರೆ ದೊಡ್ಡದಾಗ ಅಂಗಡಿ ಮಾಡಿರೋರು ಮುಂಚೆ ಚಿಕ್ಕದಾಗ ಅಂಗಡಿ ಮಾಡ್ಕೊಂಡು ದೊಡ್ಡದಾಗ ಅಂಗಡಿ ಹೋಗಿರ್ತಾರೆ ಅಂತ ಯೋಚನೆ ಮಾಡಿರಕಿಲ್ಲ ನಾವು. ಹಂಗಾಗಿ ನನ್ಗ ಒಂದ್ 2-3 ಜನ ಹೇಳೋರು ಸರ್, ಅವ್ರನ್ನೆಲ್ಲ ವಿಸಿಟ್ ಮಾಡಿ ಅಲ್ಲೆಲ್ಲ ಕೆಂಚಲಿಗಳಿಗೆಲ್ಲ ಪರಿಚಯ ಮಾಡಿಸಿದ್ರಲ್ಲ, ಅವ್ರಿಗೆಲ್ಲ ಫೋನ್ ಮಾಡ್ಕೊಂಡು ಯಾವ ತರ ಮೊದ್ಲು ಹೆಂಗ್ ಮಾಡ್ತೀರಿ ಅಂತ. ಅವರೆಲ್ಲ ಮಾಮೂಲಿ 6 ತಿಂಗಳು ಅಲ್ಲಿ ಅಂಗಡಿ ಕೆಲಸ ಸೇರ್ಕೊಂಡು, ಅಲ್ಲಿ ಕೆಲಸ ಕಲ್ತ್ಕೊಂಡು, ಅಲ್ಲ ಸ್ವಲ್ಪ ಕಲ್ತ್ಕೊಂಡು ಇದ್ ಮಾಡ್ಕೊಂಡು ಶುರು ಮಾಡಿದ್ರು ಅಂತ ಹೇಳಿದ್ರು. ಆಮೇಲೆ ನಾನೇನ್ ಮಾಡಿದೆ, ಇಲ್ಲೆಲ್ಲ ಕೇಳ್ಕೊಂಡೆಲ್ಲ ಈ ಚಿಕ್ಕದಿಂದಾನೆ ಬೆಳಿಬೋದ್ಕೋ, ನಾವು ಇದೇ ಆಗ್ಬೇಕು, ಆ ತರನೇ ಇರ್ಬೇಕು, ಈ ತರನೇ ಇರ್ಬೇಕು ಅಂತೆಲ್ಲ ಸ್ಟಾರ್ಟ್ಅಪ್ ಒಂದ್ ಮಾಡ್ಬಿಡೋಣ, ಮಾಮೂಲಿ ಅದ್ರ ಪರ್ಗದು ರನ್ನಿಂಗ್ ಆಯ್ತದೆ ಅಂತ ಇದ್ ಮಾಡಿದೆ. ಅದು ಆರಂಭ ಚಿಕ್ಕದಿಂದಲೇ ಆರಂಭ ಆಗುವಂಥದ್ದು, ಅದು ನಿರಂತರವಾಗಿ ಉತ್ತಮವಾದ ಸೇವೆಯನ್ನ ಕೊಡ್ತಾ ಅದು ಮುಂದೆ ಒಂದು ದೊಡ್ಡ ವ್ಯವಹಾರ ಆಗ್ಬೋದು ಅನ್ನೋದು ನಿಮ್ಮ ಒಂದು ನಂಬಿಕೆ. ಸರ್. ಹಾಗಿದ್ರೆ ತಾವು ಈ ಒಂದು ಮೊಬೈಲ್ ರಿಪೇರಿ ತರಬೇತಿಯನ್ನು ಪಡ್ಕೊಳ್ಳಿಕ್ಕೆ ಕೆಂಚನಹಳ್ಳಿ ವಿವೇಕ ಗ್ರಾಮೀಣ ಜೀವನಕ್ಕೆ ಬಂದು 1 ತಿಂಗಳ ಕಾಲ ತರಬೇತಿಯನ್ನು ಪಡ್ಕೊಂಡು ತಾವು ಕೊಟ್ಟಂತ ಫೀಸ್ ಅಥವಾ ಶುಲ್ಕ ಆಗಿರ್ಬೋದು ತಮಗೆ ಉಪಯೋಗಕ್ಕೆ ಬರ್ತಾ ಇದೆಯಾ? ಇಲ್ಲ ಸರ್, ನಾನಲ್ಲಿ 1 ರೂಪಾಯಿನೂ ಫೀಸ್ ಕಟ್ಟಿಲ್ಲ ಸರ್. ನಾನಲ್ಲಿ ಒಂದೇ 1 ರೂಪಾಯಿನೂ ಫೀಸ್ ಇಲ್ಲ ಸರ್. ಸ್ಟಾರ್ಟಿಂಗು ನಮ್ಮ ಫ್ರೆಂಡ್ ಹೇಳಿದಾಗ, ಯಾರು ಕೊಡ್ತಾರೋ ಫ್ರೀ ಆಗಿ ಇವತ್ತಿನ ಇದ್ರಲ್ಲಿ, ಯಾರೋ ಸುಮ್ನೆ ಇದ್ ಮಾಡಕ್ ಹೋಗಲ್ಲ ಹಂಗೆ ಹಿಂಗೆ ಅಂತ ಹೇಳ್ತಿದೆ. ಅಲ್ಗೋದ್ಮೇಲೆ ಇಲ್ಲ 1 ರೂಪಾಯಿ ದುಡ್ಡಿಲ್ಲ ಅಂತ ಅಂದ್ಬಿಟ್ಟು ಕರ್ಕೊಂಡು ಹೋಗಿದವನು. ಒಂದೇ 1 ರೂಪಾಯಿ ದುಡ್ಡು ಕಟ್ಟಿಸ್ಕೊಂಡಿಲ್ಲ ಸರ್. ನಾವು ಬೇರೆ ಇನ್ಸ್ಟಿಟ್ಯೂಟ್ ಎಲ್ಲ ಕೇಳ್ತೀವಲ್ಲ ಸರ್, ಪ್ರೈವೇಟ್ ಇನ್ಸ್ಟಿಟ್ಯೂಟ್, ನಮ್ಗೆ ಎಷ್ಟು ಕಲ್ಸರ್ ಇಷ್ಟೇನೆ ಅಂದ್ರೆ 1-1.5 ಲಕ್ಷ ಅಮೌಂಟ್ ಡೊನೇಷನ್ ಕಟ್ಟಿಸ್ಕೊಂಡು ಸೇಮ್ ಊಟ ತಿಂಡಿಗೆಲ್ಲ ಅಷ್ಟು ಖರ್ಚಾಗೋಯ್ತದೆ. ನಮ್ಗೆ ಎಷ್ಟು ಎಜುಕೇಶನ್ ಕೊಟ್ಟಾರೆ ಅದಕ್ಕಿಂತ ಕಮ್ಮಿನೇ ಎಜುಕೇಶನ್ ಕಲಿಸ್ಬಿಟ್ಟು ಹೊರಗಡೆ ಔಟ್ಪುಟ್ ಮಾಡ್ತಾರೆ ಸರ್ ಅವ್ರನ್ನ. ಅಂದ್ರೆ ತಾವು ಯಾವುದೇ ರೀತಿಯ ಒಂದು ಶುಲ್ಕವನ್ನ ಕೊಡದೆ ಉಚಿತವಾಗಿ ತರಬೇತಿಯನ್ನ ಪಡ್ಕೊಂಡು, ಉಚಿತವಾಗಿ ತರಬೇತಿ ಮತ್ತೆ ಉಚಿತ ಊಟದ ವ್ಯವಸ್ಥೆ ಮತ್ತೆ ವಸತಿ ವ್ಯವಸ್ಥೆ ಎಲ್ಲ ಉಚಿತವಾಗಿ ಪಡ್ಕೊಂಡಿದ್ದೆ ಸರ್. ತಮ್ಗೆ ಎಷ್ಟು ಖುಷಿ ಹಾಗೂ ತೃಪ್ತಿ ಇದೆ ತರಬೇತಿಯನ್ನ ಪಡ್ಕೊಂಡಿರೋದು? ಅಂದ್ರೆ ಸರ್ ನಾನು ಮುಂಚೆ ಹೇಳದ್ನಲ್ಲ,
ಏನು ಮೊಬೈಲ್ ರಿಪೇರಿದು ಒಂದ್ ಸಬ್ ಆಗಿ ಇದಾಗಿರ್ಬೇಕು ಮಾಮೂಲಿ ಇದಾಗಿ ಅಂತ, ಅದೇ ಸಪರೇಟ್ ಅಂತ. ಈಗ ಅನಿಸ್ತದೆ ನಿಜವಾಗ್ಲೂ ನಾವು ಮೊನ್ನೆ ಒಂದು ಎಕ್ಸಾಮ್ ಬರ್ದೆ ಸರ್, ಎಕ್ಸಾಮ್ ಓದ್ಬಿಟ್ಟು ಬರ್ದಿದ್ರು ಅಷ್ಟೇ ಕ್ವಶನ್ ಅಟೆಂಡ್ ಮಾಡಿ ಅಷ್ಟೇ ಮಾಡ್ತಿದ್ದು, ಒಂದ್ ಬಿಸ್ನೆಸ್ ಮಾಡ್ಕೊಂಡ್ ಮಾಡ್ತಿದ್ರು ಅಷ್ಟೇ ಮಾಡ್ತಿದ್ದು. ಅಂದ್ರೆ ಬಿಸ್ನೆಸ್ ಏನ್ ಅಡ್ಡಿ ಅಲ್ಲ ಸರ್, ನಾವು ಓದೋದಕ್ಕೆ ಆಗ್ಲಿ ಇಲ್ಲ ಫ್ಯಾಮಿಲಿ ಇದಕ್ಕೆ ಆಗ್ಲಿ ಇನ್ನೊಂದಕ್ಕೆ ಆಗ್ಲಿ ಬಿಸ್ನೆಸ್ ನಮ್ಗೆ ಅಡ್ಡಿ ಅಲ್ಲ. ಅಂದ್ರೆ ನಾವ್ ಅನ್ಕೊಳ್ಳೋದ್ ಮಾತ್ರ ಅಡ್ಡಿ, ಮಾಡಕ್ ಆಯ್ತದೆ ನೋಡೋಣ ಕಳೆದ್ ಬಿಡ್ಲಿ, ಮುಂದಿನ ತಿಂಗಳು ಕಳೆದ್ ಬಿಡ್ಲಿ, ಬರೋ ವರ್ಷ ಕಳೆದ್ ಬಿಡ್ಲಿ, ಈಗ ಹಣೆ ಬರ ಸರಿ ಇಲ್ಲ ಅದ್ ಸರಿ ಇಲ್ಲ ಇದ್ ಸರಿ ಇಲ್ಲ ಅನ್ಕೊಳ್ಳೋದು ಅದೇ ದೊಡ್ಡ ತಪ್ಪು. ಹಂಗೆ ಮಾಡ್ಕೊಂಡು ನಾನು ಅಲ್ಲಿ ಈಗ ಅನಿಸ್ತದೆ ಸರ್, ಅಂಗಡಿ ಮಾಡಿದ್ಮೇಲೆ ಈಗ್ಲೇ ಅಂಗಡಿ ಬೇಡ, ಯಾವ್ದಾರ ಎಕ್ಸಾಮ್ ಎಲ್ಲ ಕಾಲ್ಫಾರ್ಮ್ ಆಯ್ತದೆ ನೋಡೋಣ ಅನ್ಕೊಂಡು ಹಂಗೆ ತಳ್ಕೊ ಬಂದ್ಬಿಟ್ಟಿದೆ ಸರ್, ಒಂದೂವರೆ ವರ್ಷ ತೆಲ್ಲ ಹಾಕಿದಂಗೆ. ಇಲ್ಲ ನಾನು ಸ್ಟಾರ್ಟಿಂಗ್ ಮಾಡ್ಬಿಟ್ಟಿದ್ರೆ ಸರ್ ಅಂಗಡಿನ, ಇನ್ನು ಕಸ್ಟಮರ್ಗಳೆಲ್ಲ ಜಾಸ್ತಿ ಆಗೋರು. ಈಗ ಪ್ರಸ್ತುತ ಜಗತ್ತು ನೋಡ್ತು ಅಂದ್ರೆ ಪ್ರವೀಣರೇ ಬಹಳಷ್ಟು ಸ್ಪರ್ಧಾತ್ಮಕತೆಯನ್ನ ಕೂಡಿದೆ ಸರ್. ಅಂದ್ರೆ ಸರ್ಕಾರಿ ಹುದ್ದೆನೇ ಬೇಕು, ಸರ್ಕಾರಿ ಕೆಲಸಕ್ಕೆ ಹೋಗ್ಬೇಕು ಅನ್ನೋದು ಬಹಳಷ್ಟು ವಿದ್ಯಾರ್ಥಿಗಳ ಹಾಗೂ ಯುವ ಜನತೆಯರ ಕನಸಾಗಿರುತ್ತೆ. ಆ ನಿಟ್ಟಿನಲ್ಲಿ ನೋಡ್ತು ಅಂದ್ರೆ ಪ್ರತಿಯೊಬ್ಬರಿಗೂ ಕೂಡ ಸರ್ಕಾರಿ ಉದ್ಯೋಗ ಸಿಗೋದಿಲ್ಲ. ಅದಕ್ಕೆ ಬದಲಾಗಿ ಅಂದ್ರೆ ನಾವು ನಮ್ಮ ಕೌಶಲ್ಯವನ್ನ ಹೆಚ್ಚಿಸಿಕೊಂಡು ಒಂದು ವಿಷಯದಲ್ಲಿ ಅದರ ಕುರಿತು ಒಂದು ಜ್ಞಾನವನ್ನ ಪಡ್ಕೊಳ್ಳೋದ್ರ ಮುಖಾಂತರ ಒಂದು ಸ್ವಾಉದ್ಯೋಗವನ್ನ ಮಾಡುವಂಥದ್ದು ಈಗಿನ ಒಂದು ಕಾಲಮಾನದಲ್ಲಿ ಅವಶ್ಯಕತೆ ಇದೆ. ಆ ನಿಟ್ಟಿನಲ್ಲಿ ನಮ್ಮ ಸ್ವಾಮಿ ವಿವೇಕಾನಂದ ಯೂತ್ ಮೂವ್ಮೆಂಟ್ನ ಕೆಂಚನಹಳ್ಳಿ ವಿವೇಕ ಗ್ರಾಮೀಣ ಜೀವನಾಧಾರ ಕೇಂದ್ರ ಒಂದು ಪ್ರಯತ್ನವನ್ನ ಮಾಡ್ತಾ ಇದೆ. ಹಲವಾರು ರೀತಿಯ ತರಬೇತಿಗಳನ್ನು ಕೊಟ್ಟು ಒಂದು ಯುವಕರಲ್ಲಿ ಒಂದು ಕೌಶಲ್ಯವನ್ನ ತುಂಬಿಸೋ ಮುಖಾಂತರ ಅವರ ಒಂದು ಸ್ವಾಉದ್ಯೋಗವನ್ನ ಮಾಡೋ ನಿಟ್ಟಿನಲ್ಲಿ ಒಂದು ಅಡಿಪಾಯವನ್ನು ಹಾಕೊಡ್ತಾ ಇದೆ. ಈ ರೀತಿ ತರಬೇತಿ ಈ ನಮ್ಮ ಕೇಂದ್ರದಿಂದ ಸಿಗ್ತಿರೋಂಥದ್ದು ಆ ಒಂದು ಯುವಕರಿಗೆ ಎಷ್ಟೆಲ್ಲ ಅವಕಾಶಗಳನ್ನ ಸೃಷ್ಟಿ ಮಾಡಿಕೊಡ್ತಾ ಇದೆ ಅನ್ನೋದು ಕುರಿತು ತಮ್ಮ ಅನುಭವದ ಪ್ರಕಾರ ತಮ್ಮ ಮಾತುಗಳನ್ನು ಕೇಳ್ತಿರೋಂಥ ಯುವಕರುಗಳಿಗೆ ತಾವೇನು ಹೇಳಕ್ಕೆ ಇಷ್ಟಪಡ್ತೀರಾ? ಅಂದ್ರೆ ಸರ್ ನಾವು ಅನ್ಕೊಳ್ತೀವಿ ಸರ್, ತರ ಕಲಿಯಕ್ ಹೋಗಕ್ಕೆ ಮಾಮೂಲಿ ಹೊರಗಡೆಗೆಲ್ಲ ಹೋಗ್ಬೇಕು, ಮೈಸೂರ್ಗೆ ಹೋಗ್ಬೇಕು ಇಲ್ಲ ಬೆಂಗಳೂರಿಗೆ ಹೋಗ್ಬೇಕು, ಅಲ್ಲ ಹೈದರಾಬಾದ್ ಅಲ್ಲಿ ಕಲಿಬೇಕು ಮೊಬೈಲ್ ಐಸಿ ವರ್ಕ್ ಹಂಗೆ ಹಿಂಗೆ ಅಂತ. ಹುಡುಗರುಗಳೆಲ್ಲ ಹಂಗೆ ಸರ್, ನಮ್ಮ ಮನಸ್ಥಿತಿನೇ ಇತ್ತು ಹಂಗೇನೆ. ಅಂದ್ರೆ ಹುಡುಕರ ಸರ್ ಸಿಗ್ತಾವ ಸರ್, ತರ ಈಗ ಕೆಂಚನಹಳ್ಳಿ ಐತಲ್ಲ ಸರ್, ಈ ತರ ಹಿಂಗ್ ಚೆನ್ನಾಗಿ ಒಳ್ಳೊಳ್ಳೆ ಎಜುಕೇಶನ್ ಕೊಡುವಂತವು ಯುವಕರುಗಳಿಗೆಲ್ಲ ಬಾರಿ ಯೂಸ್ ಆಯ್ತವೆ. ಅಂದ್ರೆ ನಾವು ಯೂಸ್ ಮಾಡ್ಕೋಬೇಕು ಅಷ್ಟೇ ಸರ್. ನಿಜವಾಗ್ಲೂ ಎಷ್ಟೋ ಜನಗಳಿಗೆ ಗೊತ್ತೇ ಇಲ್ಲ ಯುವಕರಿಗೆ ಈ ತರ ಹಿಂಗೆ ಮೊಬೈಲ್ ರಿಪೇರಿ ಕೊಟ್ಟು ಈ ತರ ಟ್ರೈನ್ ಅಪ್ ಮಾಡಿ ಹೊರಗಡೆ ನಮ್ಮ ಮನಸ್ಥಿತಿ ಎಲ್ಲ ಚೇಂಜ್ ಮಾಡಿ ಬಿಲ್ಡ್ ಮಾಡ್ತಾರೆ ಅಂತ ಗೊತ್ತೇ ಇಲ್ಲ. ನಾವೀಗ ಹೋಗಿ ಹೇಳಿದ್ರು ನಮ್ಮ ಫ್ರೆಂಡ್ಸ್ ಗಳಿಗೆ ಹಿಂಗೆ ಕನೋ ಅಲ್ಲಿ ಹೋಗಿ ಕಲಿಯೋ ಮಾಡಿದ್ರೆ ಇವ್ನು ಹೇಳ್ತಾನೆ ಅಲ್ಲಿ ಹೋದ್ಮೇಲೆ ಗೊತ್ತಾಗೋದು ಸರ್ ಅದ್ರದ್ದು ಏನು ಕಲಿಯೋದು ಯಾವ ತರ ನಮ್ಗೆ ಮಾಡ್ಬೋದು ಅಂತ. ಅಲ್ಲಿ ಹೋದ್ಮೇಲೆ ಗೊತ್ತಾಗೋದು ಸರ್ ನಮ್ಗೆ. ಅಂದ್ರೆ ಚೆನ್ನಾಗಿದೆ ಸರ್, ಹೋಗಿ ಮಾಡಿದ್ರೆ ಏನ್ ಪ್ರಾಬ್ಲಮ್ ಇಲ್ಲ, ಮಾಡ್ಬೇಕು. ಅಂದ್ರೆ ಕೆಲಸ ಮಾಡ್ತೀವೋ ಬಿಡ್ತೀವೋ ಸೆಕೆಂಡ್ರಿ ಸರ್, ನಮ್ಗೆ ಅದ್ರ ಮೇಲೆ ಇಂಟ್ರೆಸ್ಟ್ ಇತ್ತು ಅಂದ್ರೆ ಹೋಗಿ ಕಲಿಯೋದ್ರಿಂದ. ಈಗ ನಮ್ ಬ್ಯಾಚ್ ಅಲ್ಲಿ ಸರ್ ಒಂದ್ 10-12 ಜನ ಇದ್ದು, ಒಂದ್ 3-4 ಜನ ಮಾಡ್ದೋ ಸರ್. ಬಾಕಿಯವ್ರು ಮಾಮೂಲಿ ಅಂದ್ರೆ ಅವ್ರು ಮಾಡ್ತಾವ್ರೆ ಸಣ್ಣ ಪುಕ್ಕದಾಗಿ ಚಿಕ್ಕದಾಗಿ, ಅಂದ್ರೆ ಅವ್ರಿಗೆ ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್ ಇಲ್ಲ, ಅಮೌಂಟ್ ಸ್ವಲ್ಪ ಫೈನಾನ್ಷಿಯಲ್ ಪ್ರಾಬ್ಲಮ್ ಹಂಗಾಗಿ ಪೆಂಡಿಂಗ್ ಮಾಡ್ಕೊಂಡ್ರೆ ಸಣ್ಣ ಪುಟ್ಟದ ಅವ್ರವ್ರ ಮೊಬೈಲ್ ಆಗಿರೋದು ಅವ್ರ ಫ್ಯಾಮಿಲಿಗಳ ಮೊಬೈಲ್ಗಳು ಮಾಡ್ತಾವ್ರೆ. ಬಾಕಿಯವ್ರಿಗೆಲ್ಲ ಬಾರಿ ಯೂಸ್ ಆಯ್ತು ಸರ್. ಇಲ್ಲಿಂದ ಹೋಗಿದ್ ಮನಸ್ಥಿತಿನೇ ಒಂಥರ, ಅಲ್ಲಿ ಹೋದ್ಮೇಲೆ ಮನಸ್ಥಿತಿನೇ ಒಂಥರ ಆಯ್ತು ಸರ್ ನಮ್ಗೆ. ಮುಂದೆ ಇನ್ನೇನೆಲ್ಲ ಮಾಡಬೇಕು ಅಂತ ಅನ್ಕೊಂಡು ಅಥವಾ ತಮ್ಮ ಒಂದು ವ್ಯವಹಾರವನ್ನು ಯಾವ ರೀತಿ ಎಲ್ಲ ಒಂದು ಉನ್ನತ ಮಟ್ಟಕ್ಕೆ ತಗೊಳ್ಬೇಕು ಅಂತ ಅನ್ಕೊಂಡಿದ್ದೀರಾ? ಅಂದ್ರೆ ಸರ್ ಮೊಬೈಲ್ ಇನ್ನೊಂದ್ ಸ್ವಲ್ಪ ದೊಡ್ಡದಾಗ ಶಾಪ್ ಮಾಡಿ, ಅಂದ್ರೆ ಈಗ ಒಂದು ಚಿಕ್ಕದಾಗ ಮಾಡ್ಕೊಂಡಿದ್ದೀನಿ ಸರ್ ಶಾಪ್ನ. ಸ್ವಲ್ಪ ದೊಡ್ಡದಾಗ ವಿಸ್ತರಿಸಿ ಅದೊಂದ್ಸಲ ಇನ್ನು ಕಸ್ಟಮರ್ಗೆ ಅಟ್ರಾಕ್ಷನ್ ಆಗಿ ಎಲ್ಲರಿಗೂ ಮಾಮೂಲಿ ಸರ್ವಿಸ್ ಕೊಡೋಣ ಅನ್ಕೊಂಡಿದ್ದೀನಿ ಸರ್. ಬಹಳ ಸಂತೋಷ ಪ್ರವೀಣ್ ಅವರೇ, ಇಷ್ಟೊತ್ತು ನಮ್ಮ ಕಾರ್ಯಕ್ರಮದಲ್ಲಿ ತಾವು ಭಾಗವಹಿಸಿ ತಾವೇನು ಕಳೆದ 2 ವರ್ಷಗಳ ಹಿಂದೆ ನಮ್ಮ ಸ್ವಾಮಿ ವಿವೇಕಾನಂದ ಯೂತ್ ಮೂವ್ಮೆಂಟ್ನ ಅಂಗಸಂಸ್ಥೆ ಆದಂಥ ವಿವೇಕ ಗ್ರಾಮೀಣ ಜೀವನಾಧಾರ ಕೇಂದ್ರದಲ್ಲಿ ಮೊಬೈಲ್ ರಿಪೇರಿ ತರಬೇತಿಯನ್ನು ಪಡ್ಕೊಂಡಂಥ ಅನುಭವ ಆಗಿರ್ಬೋದು, ಈ ತರಬೇತಿಯಲ್ಲಿ ತಾವು ಕಲಿತಂಥ ವಿಷಯಗಳಾಗಿರ್ಬೋದು, ಒಂದು ಸ್ಪರ್ಧಾತ್ಮಕ ಜಗತ್ತಿನಲ್ಲಿ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಾವು ತಯಾರಿಯನ್ನು ನಡೆಸೋದ್ರ ಜೊತೆಗೆ ಪ್ರಸ್ತುತವಾಗಲೂ ಕೂಡ ಈ ಒಂದು ಪ್ರಯತ್ನದಲ್ಲಿ ತಾವು ಇದ್ದು ಈ ಒಂದು ವಿಷಯದಲ್ಲಿ ಒಂದು ತರಬೇತಿಯನ್ನು ಪಡ್ಕೊಂಡು ಮೊಬೈಲ್ ರಿಪೇರಿ ಅಂಗಡಿಯನ್ನು ತಾವು ತೆರೆದು ಒಂದು ಸ್ವಾಉದ್ಯೋಗವನ್ನು ಮಾಡ್ತಾ ತಮ್ಮ ಒಂದು ಭವಿಷ್ಯವನ್ನು ರೂಪಿಸ್ಕೊಳ್ತಿರೋ ಕುರಿತು ತಮ್ಮ ಅನುಭವವನ್ನು ಹಾಗೂ ಈ ರೀತಿಯ ತರಬೇತಿಗಳು ಯುವಕರಲ್ಲಿ ಎಷ್ಟೆಲ್ಲ ಒಂದು ಅವಕಾಶಗಳನ್ನು ತಮ್ಮ ಭವಿಷ್ಯಕ್ಕೆ ಮಾಡಿಕೊಡ್ತಾ ಇದೆ ಅನ್ನೋದು ಕುರಿತು ತಮ್ಮ ಮಾಹಿತಿಯನ್ನು ನಮ್ಮ ಜೊತೆ ಹಂಚ್ಕೊಂಡಿದ್ದಕ್ಕೆ, ನಮ್ಮ ಕಾರ್ಯಕ್ರಮದಲ್ಲಿ ತಾವು ಭಾಗಿಯಾಗಿದ್ದಕ್ಕೆ ತಮಗೆ ತುಂಬುರಿದ ಧನ್ಯವಾದಗಳು ಪ್ರವೀಣ್ ಅವರೇ. ಥ್ಯಾಂಕ್ ಯು ಸರ್. ಪ್ರಿಯ ಕೇಳುಗರೆ, ಇದುವರೆಗೂ ನೀವು ಕೇಳ್ತಾ ಇದ್ರಿ ನಮ್ಮ ಕಾರ್ಯಕ್ರಮದಲ್ಲಿ ಪ್ರಿಯಾಪಟ್ಟಣ ತಾಲೂಕಿನ ಮಾಕೋಡು ಗ್ರಾಮದ ಶ್ರೀಯುತ ಪ್ರವೀಣ್ ರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮ ಇದಾಗಿತ್ತು ಇವತ್ತಿನ ನಮ್ಮ ವಿಶೇಷ ಸಂದರ್ಶನ ಕಾರ್ಯಕ್ರಮ. ಮತ್ತೆ ಮತ್ತೊಂದು ಕಾರ್ಯಕ್ರಮದಲ್ಲಿ ಮತ್ತೊಬ್ಬ ಯುವ ಪ್ರತಿಭೆಯ ಅನುಭವದೊಂದಿಗೆ ತಮ್ಮನ್ನ ಮತ್ತೆ ಭೇಟಿಯಾಗ್ತೀನಿ. ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟಮೊದಲ ಸಮುದಾಯ ರೇಡಿಯೋ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ.